ನಮಸ್ತೆ ವೀಕ್ಷಕರೇ, ಕೇರ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾನು ನಿಮಗೆ GPSTR, HSTR ಮತ್ತು PSTR, ಕ್ರೈಸ್ ಇವೆಲ್ಲ ಒಂದು ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತಹ ಮ್ಯಾಥಮೆಟಿಕ್ಸ್ ಕ್ಲಾಸಸ್ಗಳನ್ನು ತಗೋತಾ ಇದ್ದೀನಿ. ತಾವೆಲ್ಲಾದರೂ ಜಾಯಿನ್ ಆಗಿದ್ದಿಲ್ಲ ಅಂತಂದರೆ ಈಗಾಗಲೇನು ಅಂತಂದರೆ ಈ ಒಂದು ಕೋಚಿಂಗ್ ಸೆಂಟ್ರಲ್ಲಿ ನಿಮಗೆ GPSTR, HSTR, PSTR ಮತ್ತು ಕ್ರೈಸ್ ಒಂದು ಪೇಡ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ತಾವೆಲ್ಲರೂ ಏನು ಅಂತಂದರೆ ಇವುಗಳನ್ನು ಜಾಯಿನ್ ಆಗ್ರಿ. ಇವತ್ತಿನ ದಿನ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ 2 ಮಾರ್ಕಿಗೆ 3 ಮಾರ್ಕಿಗೆ ನಾವು ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಕ್ವಶನ್ಸ್ಗಳನ್ನು ಯಾವ ಥರ ಬಿಡಿಸ್ಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಅಂತ. ಓಕೆ, ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳನ್ನು ಯಾವ ಥರ ಬರೀಬೇಕು ಅಂತ ಹೇಳ್ತೀನಿ. ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಮತ್ತು ತಮಗೇನಾದರೂ ಡೌಟ್ ಇದ್ದರೆ ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಸಹ ಕೇಳ್ಬೋದು. ಈಗಾಗಲೇ ನಾನೇನು ಅಂತಂದರೆ ಸುಮಾರು ಒಂದು 10 ಚಾಪ್ಟರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ ರೀ. ಓಕೆ, ಒಂದು 80ರಿಂದ 90 ವಿಡಿಯೋಗಳನ್ನು ಮಾಡಿದ್ದೀನಿ. 80ರಿಂದ 90 ಕ್ಲಾಸಸ್ಗಳನ್ನು ಮಾಡಿದ್ದೀನಿ. ತಾವೇನಾದರೂ ನೋಡಿದ್ದಿಲ್ಲ ಅಂದರೆ ನೋಡ್ಬೋದು. ಎಲ್ಲನೂ ತುಂಬಾ ಇಂಪಾರ್ಟೆಂಟ್ ಇದೆ ರೀ. ಓಕೆ, ಪ್ರತಿಯೊಂದು ಕಾನ್ಸೆಪ್ಟನ್ನು ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಹಾಗಾಗಿ ತಾವು ಯಾರೆಲ್ಲ ಜಾಯಿನ್ ಆಗಿಲ್ಲ ಆದಷ್ಟು ಬೇಗ ಜಾಯಿನ್ ಆಗಿ ಎಲ್ಲ ಚಾಪ್ಟರ್ದು ಎಲ್ಲ ಕ್ಲಾಸಸ್ಸನ್ನು ಚೆನ್ನಾಗಿ ತಿಳ್ಕೊಂಡು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರಿ. ಸೊ ಮೊದಲನೇ ಕ್ವಶನ್ ಬಂದುಬಿಟ್ಟು ಏನಿದೆಪ್ಪ ಇವು ಕ್ವಶನ್ಸ್ಗಳೆಲ್ಲ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳಿದಾವೆ. ಸೊ ಫಸ್ಟ್ ಕ್ವಶನ್ ನೋಡ್ರಿ, 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಕೇಂದ್ರದ ವಿರುದ್ಧ ಬದಿಯಲ್ಲಿರುವ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಉದ್ದದ ಸಮಾಂತರವಾದ 2 ಜಾಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ ಅವರು. ಓಕೆ, ಸೌಂಡ್ ಕ್ಲಿಯರ್ ಇದೆನಾ? ಎಸ್. ಈಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಒಂದು ವೃತ್ತವನ್ನು ಹಾಕ್ತೀನಿ ಅಂತಾರೆ. ಓಕೆ, ಇದೊಂದು ವೃತ್ತ ಅಂತ ಅನ್ಕೋರಿ. ಇದು ವೃತ್ತ ಕೇಂದ್ರ ಅದ. ಈ ಒಂದು ವೃತ್ತ ಕೇಂದ್ರದ 2 ಬದಿಯಲ್ಲಿ ಅಂದರೆ ಒಂದು ಮೇಲ್ಗಡೆ ತಗೋರಿ ಮತ್ತು ಇನ್ನೊಂದು ಕೆಳಗಡೆ ತಗೋರಿ. ಕರೆಕ್ಟಾ? ಸೊ ಇದು ಒಂದು ಜಾ ಅದ ರೀ. AB ಒಂದು ಜಾ ಅನ್ಕೋರಿ, ಇನ್ನೊಂದು ಜಾ ಬಂದ್ಬಿಟ್ಟು PQ ಅಂತ ಅನ್ಕೋರಿ. ಓಕೆನಾ? AB ಮತ್ತು PQ. AB ಏನದಂದರೆ ದೊಡ್ಡ ಜಾ ಅದ. ಇಲ್ಲಿ ಬರೀರಿ ನೀವು AB = 8 ಸೆಂಟಿಮೀಟರ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ PQ = 6 ಸೆಂಟಿಮೀಟರ್ ಅಂತ ಬರೀರಿ. ಕರೆಕ್ಟಾ? ಈ ಥರ ಕರೆಕ್ಟ್ ಫಿಗರನ್ನು ಹಾಕ್ರಿ ನೀವು ಫಸ್ಟ್. ಆಮೇಲೆ ವೃತ್ತ ಕೇಂದ್ರವನ್ನು O ಅಂತ ಕರೀರಿ. O ಏನದ ಇಲ್ಲೊಂದು ವೃತ್ತ ಕೇಂದ್ರ ಇದೆ. ವೃತ್ತ ಕೇಂದ್ರ ಸರಿನಾ? ಏನು ಕೊಟ್ಟಿದ್ದಾನಂತಂದರೆ ವೃತ್ತ ಕೇಂದ್ರದ 2 ಬದಿಯಲ್ಲಿರುವ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಉದ್ದದ ಸಮಾಂತರವಾದ 2 ಜಾಗಳ ನಡುವಿನ ದೂರವನ್ನು ಕಂಡುಹಿಡಿಬೇಕಂತಾರೆ. ಓಕೆ, ಇವೆರಡು ಜಾಗಳ ನಡುವಿನ ದೂರ, ಇವೆರಡು ಜಾಗಗಳನ್ನು ನಾವು ವೃತ್ತ ಕೇಂದ್ರದ ಮುಖಾಂತರ ಹಾದುಕೊಂಡು ರೇಖೆಯನ್ನು ಎಳೆಯೋಣ ಅಂತಾರೆ. ಓಕೆ, ಇದನ್ನ X ಅನ್ರಿ, ಇದನ್ನ Y ಅನ್ರಿ. ಓಕೆ, ಸೊ XY = ಎಷ್ಟು ಅಂತ ಕಂಡುಹಿಡಿಬೇಕು ನಾವು. ಇಲ್ಲಿ ವೆರಿ ಸಿಂಪಲ್ ರೀ. OB ಏನದ ಹೇಳ್ರಿ? OB ಏನದ ಅಂತಂದರೆ ವೃತ್ತದ ತ್ರಿಜ್ಯ ಅದ ರೀ. ಅದನ್ನು ಬರೀರಿ. OB = ವೃತ್ತದ ತ್ರಿಜ್ಯ. ವೃತ್ತದ ತ್ರಿಜ್ಯ ಎಷ್ಟದ ರೀ? 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನಂತ ಆಲ್ರೆಡಿ, ಹೌದಲ್ವಾ? ಸೊ 5 ಸೆಂಟಿಮೀಟರ್ ಅಂತ ಕರೀರಿ. ಇದನ್ನು ನಾವು R ಅಂತ ಕರಿತಿದ್ದೇವೆ ರೀ. ಓಕೆ, R ರೇಡಿಯಸ್ ಎಷ್ಟಿದೆ ಅಂದರೆ 5 ಸೆಂಟಿಮೀಟರ್ ಇದೆ. ಅದೇ ಥರ
ಓ ಕ್ಯೂ ಎಷ್ಟಿದೆ ರೀ? ಓ ಕ್ಯೂ ಅದನ್ನು ವೃತ್ತದ ತ್ರಿಜ್ಯನೇ ಇದೆ ನೋಡ್ರಿ. ಓ ಕ್ಯೂ ಮತ್ತು ಓ ಬಿ ಎರಡು ಏನಂದರೆ ವೃತ್ತದ ತ್ರಿಜ್ಯಗಳದಾವ, ಹೌದಲ್ವಾ? ವೃತ್ತದ ತ್ರಿಜ್ಯಗಳು ಎಷ್ಟದಾವ ಅಂತಂದರೆ 5 ಸೆಂಟಿಮೀಟ್ರ್ ಅದಾವ. ಎಷ್ಟಾಯ್ತಾ? ಇವಾಗ ನೋಡ್ರಿ, ಓ ವೈ ಲಂಬವನ್ನು ಎಳಿಬೇಕು. ಓ ವೈ ಲಂಬ ಪಿ ಕ್ಯೂ ಮತ್ತು ಓ ಎಕ್ಸ್ ಲಂಬ ಎ ಬಿ. ಓ ಎಕ್ಸ್ ಲಂಬ ಎಳೀರಿ, ಎದಕ್ಕಂದ್ರೆ ಎ ಬಿಗೆ. ಓ ವೈ ಲಂಬ ಎಳೀರಿ, ಎದಕ್ಕಂದ್ರೆ ಪಿ ಕ್ಯೂ. ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಏನು ಅಂತಂದರೆ, ವೃತ್ತ ಕೇಂದ್ರದಿಂದ ಜಾಕ್ ಏನಾದರೂ ಲಂಬ ಎಳೆದ್ರಿ ಅಂತಂದರೆ ವೃತ್ತ ಕೇಂದ್ರ ಓದಲ್ವಾ, ವೃತ್ತ ಕೇಂದ್ರದಿಂದ ಜಾಕ್ ಏನಾದ್ರೂ ನೀವು ಲಂಬ ಎಳೆದ್ರಿ ಅಂತ ತಿಳ್ಕೊರಿ. ಈ ಲಂಬ ಏನು ಮಾಡುತ್ತಂದ್ರೆ ಪಿ ಕ್ಯೂ ಅನ್ನು ಅರ್ಧಿಸ್ತದ್ರಿ. ಪಿ ಕ್ಯೂ ಏನು ಮಾಡ್ತದ್ರಿ? ಅರ್ಧಿಸ್ತದೆ, ಹೌದಲ್ವಾ? ಸೊ ಪಿ ಕ್ಯೂ ಈಕ್ವಲ್ ಟು ಎಷ್ಟದ ರೀ? ಎಸ್, ಪಿ ಕ್ಯೂ ಎಷ್ಟದ? 6 ಸೆಂಟಿಮೀಟ್ರ್ ಇದೆ, ಕರೆಕ್ಟಾ? ಇವಾಗ ವಾಯ್ ಕ್ಯೂ ಎಷ್ಟಾಗುತ್ತಾ? ಎಸ್, ವಾಯ್ ಕ್ಯೂ ಪಿ ಕ್ಯೂ 6 ಅದ ಅಲ್ವಾ? ವಾಯ್ ಕ್ಯೂ ಎಷ್ಟಾಗುತ್ತೆ? ವಾಯ್ ಕ್ಯೂ ಬರಿಬೇಕಲ್ವಾ ಇಲ್ಲಿ? ಎಸ್, ವಾಯ್ ಕ್ಯೂ ಈಕ್ವಲ್ಸ್ ಟು ಪಿ ಕ್ಯೂ 6 ಅದ, ವಾಯ್ ಕ್ಯೂ 3 ಆಗ್ತದ್ರಿ. ಯಾಕಂತಂದ್ರೆ ವೃತ್ತ ಕೇಂದ್ರದಿಂದ ಜಾಕೆ ಎಳೆದ ಲಂಬ ಏನು ಮಾಡ್ತದಂದ್ರೆ ಓ ವೈ ಲಂಬ ಪಿ ಕ್ಯೂ ಅದಲ್ಲ, ಈ ಓ ವೈ ಲಂಬ ಏನು ಮಾಡ್ತದಂದ್ರೆ ಪಿ ಕ್ಯೂನ ಅರ್ಧಿಸ್ತದ್ರಿ. 2 ಸಮ ಭಾಗಗಳಾಗಿ ಮಾಡ್ತದ. ಹಾಗಾಗಿ ವಾಯ್ ಕ್ಯೂ ಈಕ್ವಲ್ ಟು ಎಷ್ಟು ಬರ್ತದ್ರಿ? 3 ಸೆಂಟಿಮೀಟ್ರ್ ಬರ್ತದೆ. ಅದೇ ಥರ ಓ ಎಕ್ಸ್ ಏನು ಮಾಡ್ತದಂದ್ರೆ ಎ ಬಿಯನ್ನು 2 ಸಮ ಭಾಗಗಳನ್ನಾಗಿ ಮಾಡ್ತದ್ರಿ. ಎ ಬಿಯನ್ನು 2 ಸಮ ಭಾಗಗಳನ್ನಾಗಿ ಮಾಡ್ತದೆ, ಹೌದಾ? ಸೊ ಎ ಬಿ ಎಷ್ಟದ ಇಲ್ಲಿ? 8 ಸೆಂಟಿಮೀಟ್ರ್ ಅದ. ಎಕ್ಸ್ ಬಿ ಎಷ್ಟಾಗುತ್ತೆ? ಎಕ್ಸ್ ಬಿ ಈಕ್ವಲ್ಸ್ ಟು 4 ಸೆಂಟಿಮೀಟ್ರ್ ಆಗ್ತದೆ. ಯಾಕಂದರೆ ಎ ಬಿ ಅಂದರೆ 8 ಅದಲ್ವಾ, ಅದ್ರ ಅರ್ಧ ಎಷ್ಟಾಯ್ತು ರೀ? 4 ಸೆಂಟಿಮೀಟ್ರ್ ಆಯಿತು. ಇಷ್ಟೆಲ್ಲ ಗೊತ್ತಾಯ್ತಲ್ಲ? ಸೊ ಫಸ್ಟ್ ಈ ಥರ ನೀವು ನೀಟದಕ್ಕೆ ಬರ್ಕೋರಿ. ಇದಾದ್ಮೇಲೆ ನೋಡ್ರಿ, ಇಲ್ಲಿ 2 ನಿಮಗೆ ತ್ರಿಭುಜಗಳು ಬರ್ತಾವ. ಅವೆಂಥ ತ್ರಿಭುಜಗಳು ಅಂದರೆ ಲಂಬಕೋನ ತ್ರಿಭುಜಗಳು ಬರ್ತಾವೆ. ಈ ಥರ ಸಿಂಪಲ್ ಕ್ವಶನ್ಸ್ಗಳು ಕೇಳ್ತಾನೆ, ನೀವೇನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಇವುಗಳನ್ನ ಚೆನ್ನಾಗಿ ಬಿಡಿಸ್ರಿ ಸಾಕು. ಎಕ್ಸಾಮ್ಸಲ್ಲಿ ಕ್ವಶನ್ಸ್ಗಳೇನು ಅಷ್ಟೊಂದು ಡಿಫಿಕಲ್ಟ್ ಇರಲ್ಲ, ಈಸಿನೇ ಇರುತ್ತೆ. ಮತ್ತು ಪ್ರೆಸೆಂಟ್ ಸಿಲೆಬಸ್ ಏನಿರುತ್ತಲ್ಲ ಅದರಲ್ಲಿಂದೇ ಇರುತ್ತೆ. ಸೊ ಫಸ್ಟಲ್ಲಿ ನೀವು ಯಾವುದು ಒಂದು ತ್ರಿಭುಜ ತಗೋಬೇಕು ಅಂತಂದರೆ ಓ ಎಕ್ಸ್ ಬಿ ತ್ರಿಭುಜವನ್ನು ತಗೊಳ್ಳೋಣ ಅಂತಾರೆ. ಈ ತ್ರಿಭುಜ ತಗೊಳ್ಳೋಣ, ಓ ಎಕ್ಸ್ ಬಿ ಬರೀತಾರೆ ಇಲ್ಲಿ. ಎಸ್, ತ್ರಿಭುಜ ಓ ಎಕ್ಸ್ ಬಿ ನಲ್ಲಿ ಅಂತ ಬರೀರಿ. ತ್ರಿಭುಜ ಓ ಎಕ್ಸ್ ಬಿ ನಲ್ಲಿ. ಓಕೆ, ಓ ಎಕ್ಸ್ ಬಿ ನಲ್ಲಿ ಎಕ್ಸ್ ಬಿ ಎಷ್ಟಾದರೆ ಆಲ್ರೆಡಿ ನಿಮಗೆ ಗೊತ್ತದ, 4 ಸೆಂಟಿಮೀಟ್ರ್ ಅದಲ್ಲ. ಎಕ್ಸ್ ಬಿ ಬರೀರಿ. ಎಕ್ಸ್ ಬಿ ಇಸ್ಕೊಲ್ಸ್ ಟು 4 ಸೆಂಟಿಮೀಟ್ರ್ ಅಂತ ಬರೀರಿ. ಅದಾಗಿದ್ಮೇಲೆ ಓ ಎಕ್ಸ್ ಅಂತ ಬರೀರಿ. ಓ ಎಕ್ಸ್ ಎಷ್ಟದ ರೀ? ಎಸ್, ಗೊತ್ತಿಲ್ಲ. ಓ ಎಕ್ಸ್ ಅನ್ನ ಕಂಡುಹಿಡಿಬೇಕು. ಮತ್ತು ಓ ಬಿ ಎಷ್ಟದ ರೀ? ಓ ಬಿ ಈಕ್ವಲ್ ಟು ವೃತ್ತದ ತ್ರಿಜ್ಯ ಅದ ನೋಡ್ರಿ. ಎಷ್ಟದ ಓ ಬಿ ಈಕ್ವಲ್ ಟು ವೃತ್ತದ ತ್ರಿಜ್ಯ? 5 ಸೆಂಟಿಮೀಟ್ರ್ ಇದ್ದಲ್ಲ, ಅದನ್ನು ಬರೀರಿ. ಓ ಬಿ ಈಕ್ವಲ್ ಟು 5 ಸೆಂಟಿಮೀಟ್ರ್, ಕರೆಕ್ಟಾ? ಸೊ ಇದು ಓ ಎಕ್ಸ್ ಬಿ ಅಂತಕ್ಕಂಥದ್ದು ಒಂದೇನದ? ಲಂಬಕೋನ ತ್ರಿಭುಜ ಅದ, ಹೌದಲ್ವಾ? ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನ್ರಿ? ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಬರೀರಿ. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಓ ಎಕ್ಸ್ ಲಂಬ ಅದ, ಓ ಬಿ ಏನದಂದ್ರೆ ವಿಕರ್ಣ ಅದ ರೀ. ಓಕೆ, ಸೊ ವಿಕರ್ಣ ಸ್ಕ್ವಯರ್ ಸಮನಾಗಿದೆ. ಓ ಬಿ ಅಂದರೆ ವಿಕರ್ಣ ಅಲ್ವಾ? ವಿಕರ್ಣ ಸ್ಕ್ವಯರ್ ಸಮನಾಗಿದೆ ಲಂಬ ಸ್ಕ್ವಯರ್ ಪ್ಲಸ್ ಪಾದ ಸ್ಕ್ವಯರ್ ಅಂತ ಬರೀರಿ. ಓಕೆ, ಓ ಎಕ್ಸ್ ಸ್ಕ್ವಯರ್ನ ಲಂಬ ಅಂದ್ಕೊಂಡ್ರಿ ಅಂತಂದರೆ ಎಕ್ಸ್ ಬಿ ಏನಾಗುತ್ತೆ? ಇಲ್ಲಿ ಪಾದ ಆಗುತ್ತೆ, ಹೌದಲ್ವಾ? ಎಕ್ಸ್ ಬಿ ಸ್ಕ್ವಯರ್. ಓ ಬಿ ಅಂದರೆ ಎಷ್ಟದ ರೀ? 5 ಅದ ನೋಡ್ರಿ. 5 ಸ್ಕ್ವಯರ್ ಅಂತ ಬರೀರಿ. ಓ ಎಕ್ಸ್ ಅಂದ್ರೆ ಎಷ್ಟದ? ಎಸ್, ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಓ ಎಕ್ಸ್ ಇಸ್ಕೊಲ್ಸ್ ಟು ಎಷ್ಟು ಅಂತ. ಸೊ ಓ ಎಕ್ಸ್ ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಬರೀರಿ. ಓಕೆ, ನೆಕ್ಸ್ಟ್ ಎಕ್ಸ್ ಬಿ ಅಂದ್ರೆ ಎಷ್ಟದ ರೀ? ಎಕ್ಸ್ ಬಿ ಅಂದರೆ 4 ಇದೆ, 4 ಸ್ಕ್ವಯರ್ ಅಂತ ಬರೀರಿ.
5 ಸ್ಕ್ವೇರಿಗೆ 5 ಸ್ಕ್ವೇರ್ ಬರೀರಿ ಸಮನಾಗಿದೆ. OX ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೀರಿ. 4 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತಾ 16 ಆಗುತ್ತಾ. ಇದು ಪ್ಲಸ್ 16ನ ಈ ಕಡೆ ತೊಗೊಂಡು ಬರ್ರಿ ಮೈನಸ್ 16 ಆಗುತ್ತೆ. ಸಮನಾಗಿದೆ OX ಸ್ಕ್ವೇರ್. ಓಕೆ, ಸೊ ಇದು 25 ಮೈನಸ್ 16 ಮಾಡ್ರಿ ಎಷ್ಟು ಬರ್ತದ. 25ರಲ್ಲಿ 16ನ ಮೈನಸ್ ಮಾಡಿದಾಗ 9 ಬರ್ತದೆ ರೀ. 9 ಸಮನಾಗಿದೆ OX ಸ್ಕ್ವೇರ್. ಸೊ OX ಈಕ್ವಲ್ಸ್ ಟು ಇದು ಸ್ಕ್ವೇರನ್ನ ಈ ಕಡೆ ತೊಗೊಂಬಂದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ವರ್ಗಮೂಲ 9ರ ಬೆಲೆ ಎಷ್ಟಾಗ್ತದೆ ರೀ 3 ಆಗ್ತದೆ ನೋಡ್ರಿ. ಪ್ಲಸ್ ಆರ್ ಮೈನಸ್ 3 ಆಗ್ತದೆ. ಬಟ್ ನೀವು ಇಲ್ಲಿ ಏನು ತಗೋತೀರಿ ಅಂದರೆ ಪಾಸಿಟಿವ್ ತಗೋರಿ. OX ಈಕ್ವಲ್ ಟು 3 ಸೆಂಟಿಮೀಟ್ರ್ ಅಂತ ಬರೀರಿ. ಕರೆಕ್ಟಾ. ಇವಾಗ ನಿಮಗೆ ಇಲ್ಲಿ OX ಬತ್ತು. ಅದೇ ಥರ OY ಅನ್ನು ಕಂಡುಹಿಡಿಬೇಕು. ನೀವು ಏನು ಕಂಡುಹಿಡಿಬೇಕು ರೀ OY ಬರೀರಿ. ಇವಾಗ ಇನ್ನೊಂದು ತ್ರಿಭುಜ ಯಾವುದದ ರೀ OYQ ಅದ ಹೌದಾ. ಸೊ ತ್ರಿಭುಜ OYQ ನಲ್ಲಿ ಅಂತ ಬರೀರಿ. OYQ ನಲ್ಲಿ OYQ ನಲ್ಲಿ OY ನಿಮಗೆ ಗೊತ್ತಿಲ್ಲ ಅದನ್ನು ಕಂಡುಹಿಡಿಬೇಕು. OY ಸಮನಾಗಿದೆ ಎಷ್ಟು ಅಂತ ಬರೀರಿ. ಅದಾದ್ಮೇಲೆ YQ ಬರ್ತದ ನಿಮಗೆ. YQ ಅಂದ್ರೆ ಎಷ್ಟದ ರೀ 3 ಅದ ಹೌದಾ. ಸೊ YQ ಈಕ್ವಲ್ಸ್ ಟು 3 ಸೆಂಟಿಮೀಟ್ರ್ ಅಂತ ಬರೀರಿ. ಅದಾದ್ಮೇಲೆ OQ ಎಷ್ಟದ ರೀ OQ ತ್ರಿಜ್ಯ ಇದೆ ಅಲ್ವಾ. ಸೊ ಅದು 5 ಸೆಂಟಿಮೀಟ್ರ್ ಇರ್ತದೆ. ಇಲ್ಲಿ ಬರೀರಿ OQ ಈಕ್ವಲ್ಸ್ ಟು 5 ಸೆಂಟಿಮೀಟರ್. ಆಲ್ರೆಡಿ ಇಲ್ಲಿ ನೀವು ಬರ್ದಿರಿ ಏನು ಅಂತಂದರೆ OY ಲಂಬ PQ ಅಂತ. ಇದರ ಅರ್ಥ ಏನು ಅಂತಂದರೆ OYQ ಅಂತಕ್ಕಂಥದ್ದೊಂದು ಲಂಬಕೋನ ತ್ರಿಭುಜ ಅದ ಹೌದಲ್ವಾ. ರೈಟ್. ಇಲ್ಲಿ ಮತ್ತೆ ಬರೀರಿ ಏನು ಅಂತಂದರೆ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಇಲ್ಲಿ ವಿಕರ್ಣ ಯಾವ್ದಾಗತ್ತೆ ರೀ OQ ಆಗುತ್ತೆ. OQ ಸ್ಕ್ವೇರ್ ಸಮನಾಗಿದೆ. OQ ಸ್ಕ್ವೇರ್ ಸಮನಾಗಿದೆ. ಪಾದವನ್ನು YQ ಅನ್ಕೋರಿ, ಎತ್ತರವನ್ನು OY ಅನ್ಕೋರಿ. ಓಕೆ, YQ ಸ್ಕ್ವೇರ್ ಪ್ಲಸ್ OY ಸ್ಕ್ವೇರ್ ಅಂತ ಅನ್ಕೋರಿ. OQ ಅಂದ್ರೆ ಎಷ್ಟಿದೆ ರೀ ಇಲ್ಲಿ ಬರ್ಕೊಂಡ್ರಲ್ಲ 5 ಇದೆ ಅಲ್ವಾ. 5 ಸ್ಕ್ವೇರ್ ಅಂತ ಬರೀರಿ. YQ ಅಂದ್ರೆ ಎಷ್ಟಿದೆ ರೀ 3 ಇದೆ ಅಲ್ಲ 3 ಸ್ಕ್ವೇರ್ ಬರೀರಿ. OY ಅಂದ್ರೆ ಗೊತ್ತಿಲ್ಲ ಅದನ್ನ ಆ್ಯಸ್ ಇಟ್ ಈಸ್ ಬರ್ಕೋರಿ. 5 ಸ್ಕ್ವೇರ್ ಅಂದರೆ 25 ಆಯಿತು. 3 ಸ್ಕ್ವೇರ್ ಅಂದರೆ 9 ಆಯಿತು. OY ಸ್ಕ್ವೇರನ್ನ ಆ್ಯಸ್ ಇಟ್ ಈಸ್ ಬರೀರಿ. 25ಕ್ಕೆ 25 ಬರೀರಿ. ಪ್ಲಸ್ 9ನ್ನು ಈ ಕಡೆ ತೊಗೊಂಡು ಬರ್ರಿ ಮೈನಸ್ 9 ಆಯಿತು. ಸಮನಾಗಿದೆ OY ಸ್ಕ್ವೇರ್ ಆಯಿತು. 25ರಲ್ಲಿ 9ನ್ನು ಮೈನಸ್ ಮಾಡಿದಾಗ ನಿಮ್ಗೆ ಎಷ್ಟು ಬರ್ತದೆ ಇಲ್ಲಿ 16 ಬರ್ತದೆ. ಸಮನಾಗಿದೆ OY ಸ್ಕ್ವೇರ್ ಅಂತ ಬರೀರಿ. ಸೊ OY ಈಕ್ವಲ್ಸ್ ಟು ಸ್ಕ್ವೇರನ್ನು ಈ ಕಡೆ ತಂದರೆ ಸ್ಕ್ವೇರ್ ರೂಟ್ ಆಗುತ್ತೆ. 16ದ ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ ಅಂದರೆ 44 ಆಗುತ್ತೆ ನೋಡ್ರಿ. 4 ಸೆಂಟಿಮೀಟ್ರ್ ಅಂತ ಬರೀರಿ. ಸೊ ದೇರ್ ಫೋರ್ OY ಈಕ್ವಲ್ಸ್ ಟು 4 ಸೆಂಟಿಮೀಟ್ರ್ ಅಂತ ಬರೀರಿ. ನಿಮಗೆ OY ಬಂತು ಮತ್ತು OX ಬಂತು ಹೌದಲ್ವಾ. ಏನು ಕಂಡುಹಿಡಿಬೇಕು ಇಲ್ಲಿ ನಾವು ಅಂತಂದರೆ XY ಅನ್ನು ಕಂಡುಹಿಡಿಬೇಕು. ನಾವು ಏನು ಕಂಡುಹಿಡಿಬೇಕು XY. XY ಅಂದ್ರೆ ಏನದ ರೀ OX ಪ್ಲಸ್ OY ಅದ ಅದನ್ನೇ ಬರೀರಿ. ಸೊ XY ಈಕ್ವಲ್ಸ್ ಟು OX ಪ್ಲಸ್ OY. OX ಅಂದರೆ 3 ಇದೆ, OY ಅಂದರೆ 4 ಇದೆ. ಸಮನಾಗಿದೆ 7 ಸೆಂಟಿಮೀಟ್ರ್ ಅಂತ ಬರೀರಿ. ಸೊ ಕೊನೆಯಲ್ಲಿ ಸೆಂಟೆನ್ಸಲ್ಲಿ ಬರೀಬೇಕೇನು ಅಂತಂದರೆ ಸಮಾಂತರವಾದ 2 ಜಾಗಗಳ ನಡುವಿನ ದೂರ ಅಂತ ಬರೀರಿ. ಓಕೆ, ನಾನು ಇಲ್ಲಿ ಬರೀತೀನಿ ನೋಡ್ರಿ. ಸಮಾಂತರವಾದ 2 ಜಾಗಗಳ ನಡುವಿನ ದೂರ 7 ಸೆಂಟಿಮೀಟ್ರ್. ಇಷ್ಟು ಬರೆದ್ರಿ ಅಂತಂದರೆ ನಿಮಗೆ 3 ಮಾರ್ಕ್ ಬರ್ತದೆ ನೋಡ್ರಿ. ಇದನ್ನು ಚೆನ್ನಾಗಿ ತಿಳ್ಕೊರಿ. ಈ ಥರ ಇರ್ತಕ್ಕಂಥ ಕ್ವಶನ್ಸ್ಗಳೇ ಬರ್ತಾವೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎಕ್ಸಾಮಲ್ಲಿ. ಮತ್ತು ಟೈಮನ್ನು ಸೇವ್ ಮಾಡಿರಿ. ಟೈಮ್ ಯಾವಾಗ ಸೇವ್ ಮಾಡ್ಬೋದು ಅಂದರೆ ನೀವು ಯಾವಾಗ ಪರ್ಫೆಕ್ಟ್ ಇರ್ತೀರಿ ಯಾವಾಗ ಟೈಮನ್ನು ಸೇವ್ ಮಾಡ್ಬೋದು ರೀ. ಓಕೆ, ಸೊ ಎಕ್ಸಾಮ್ ಬಗ್ಗೆ ಏನು ಭಯ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಎಷ್ಟಾಗ್ತದೆ ಅಷ್ಟು ಸಾಧ್ಯ ಆದಷ್ಟು ಕೂಲಿಂದ ಎಕ್ಸಾಮನ್ನು ಬರೀರಿ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ. ಇವಾಗೇ ಟೈಮ್ ಇರುತ್ತೆ. ಇವಾಗೇ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ. ಇದು ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ಅಂತ್ರಿ. ತುಂಬ ಈಸಿ ಕ್ವಶನ್ಸ್ ಇರ್ತಾವೆ, ಅಷ್ಟೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಿದೆ ಅಂತ ನೋಡೋಣ. ಎಸ್, ನಿರ್ದೇಶಾಂಕ ರೇಖಾಗಣಿತದಾಗಿಂದ ನಿಮಗೆ ಕ್ವಶನ್ಸ್ಗಳು ಕೇಳಿದ್ದಾನ
ಹಾಗಾಗಿ ಇದು ಚಾಪ್ಟರ್ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು ನಾನು, ನಿಮ್ಗೆ ಯಾರಿಗಾದರೂ ಇವೆಲ್ಲ ಕ್ಲಾಸಿನ ಮಾಹಿತಿ ಬೇಕಾಗಿತ್ತು, ಇವೆಲ್ಲ ಕ್ಲಾಸ್ಗಳನ್ನು ನೋಡಬೇಕಾಗಿತ್ತು ಅಂದರೆ ತಾವು HSTR, GPSTR, PSTR ಅಥವಾ ನಿಮ್ಗೆ ಇನ್ನೂ ಡೌಟ್ ಏನಾದರೂ ಇದ್ದಿತ್ತು ಅಂತಂದರೆ ಇಲ್ಲಿ ಕೆಳಗಡೆ ಏನು ಕಾಣ್ತಾ ಇದೆ ಅಲ್ವಾ, ಸೊ ಈ ನಂಬರಿಗೆ ಕಾಲ್ ಮಾಡಿ ಕೇಳ್ಬೋದು. ಲಾಸ್ಟಿಗೆ 706 ಇದೆ ನೋಡ್ರಿ. ಸೊ ಈ ನಂಬರಿಗೆ ಕಾಲ್ ಮಾಡಿ ಕೇಳ್ರಿ, ಅವ್ರೇನಾದ ನಿಮಗೆ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ರೀ. ಓಕೆ, ಸೊ ಇಲ್ಲೂ ನಂಬರ್ ಇದೆ. ಯಾವ ಕ್ಲಾಸ್ ತೊಗೋಬೇಕು, GPSTR ಪ್ರಿಪ್ರೇಷನ್ ಮಾಡೋರು ಯಾವ ಕ್ಲಾಸ್ ತೊಗೋಬೇಕು, HSTR ಪ್ರಿಪ್ರೇಷನ್ ಮಾಡೋರು ಯಾವ ಕ್ಲಾಸನ್ನು ತೊಗೋಬೇಕು, ಕ್ರೈಸ್ ಪ್ರಿಪ್ರೇಷನ್ ಮಾಡೋರನ್ನ ಯಾವ ಕ್ಲಾಸ್ ತೊಗೋಬೇಕು ಅಂತ ನಿಮಗೆ ಹೇಳ್ತಾರೆ. ಅವರನ್ನು ಕಾಂಟ್ಯಾಕ್ಟ್ ಮಾಡಿರಿ. ಎಲ್ಲವನ್ನ ಚೆನ್ನಾಗಿ ನೋಡ್ಕೋರಿ. ಶಾರ್ಟ್ ಟೈಮ್ ಇದೆ, ಆಲ್ರೆಡಿ ನಿಮಗೆ ಕನ್ಫರ್ಮ್ ಆಗಿದೆ. ಕ್ರೈಸ್ ಬರ್ತಕ್ಕಂಥ ದಿನಗಳಲ್ಲಿ HSTR GPSTR ಕರೀತಾನೆ. HSTR ಅಲ್ಲಿ ಮ್ಯಾಥ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ GPSTR ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ನೀವು ಆದರೂ ಕೇಳ್ಕೋರಿ. ಓಕೆ, ಇವಾಗ ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಕ್ವಶನ್. -1 m ಬಿಂದು -3,10 ಮತ್ತು 6,-8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಮತ್ತು m ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ್ರಿ. ಓಕೆ, ಇಲ್ಲಿ ಎರಡು ಬಿಂದುಗಳು ಕೊಟ್ಟಿದ್ದನ್ನು, ಒಂದನ್ನು A ಅಂತ ಅನ್ಕೋರಿ, ಅದು -3,10 ಇದೆ. ಇನ್ನೊಂದು B ಅನ್ಕೋರಿ. ಸೌಂಡ್ ಕ್ಲಿಯರ್ ಇದೆನಾ? ಎಸ್. B ಏನು ಅಂದರೆ 6,-8 ಇದೆ, ಹೌದಲ್ವಾ? ಸೊ ಇಲ್ಲಿ ನಮಗೆ P ಅಂತಕ್ಕಂಥ ಬಿಂದು ಏನು ಮಾಡಕತ್ತದ ಅಂದರೆ A ಮತ್ತು B ಅಂತಕ್ಕಂಥ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ಒಂದು ರೇಖಾಖಂಡವನ್ನು ವಿಭಾಗಿಸಲಿಕ್ಕತ್ತದ. ಬಟ್ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಗೊತ್ತಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕು ರೀ. ಯಾವ ರೇಷಿಯೋದಾಗ, 1:2 ಅಥವಾ 2:3 ಯಾವುದೋ ಒಂದು ರೇಷಿಯೋಲ್ಲಿ ಅದೇನು ಮಾಡಕತ್ತದ್ರಿ, ಡಿವೈಡ್ ಮಾಡಕತ್ತದಂತ. ಉದಾಹರಣೆ ಹೇಳ್ಬೇಕಾಗಿತ್ತು ಅಂದರೆ ಇದು A ಬಿಂದು ಅನ್ಕೋರಿ, ಇದು B ಬಿಂದು ಅನ್ಕೋರಿ. A ಮತ್ತು B ಅನ್ನು ಇದು P ಅಂತಕ್ಕಂಥ ಬಿಂದು ಡಿವೈಡ್ ಮಾಡಕತ್ತದ, ಹೌದಲ್ವಾ? ಯಾವ ರೇಷಿಯೋದಾಗ ಮಾಡಕತ್ತದ ಗೊತ್ತಿಲ್ಲ. ಓಕೆ, ಸೊ ಇದನ್ನು ನೀವು XY ಅನ್ಕೋರಿ, ಎನಿಥಿಂಗ್ ಏನಾದರೂ ಅನ್ಕೋರಿ. ನೀವು XY ರೇಷಿಯೋದಾಗ ಆದ್ರೆ ಅನ್ಕೋರಿ, ಅಥವಾ MN ರೇಷಿಯೋ ಆದ್ರೆ ಅನ್ಕೊಳ್ರಿ. ಸೊ ಇವಾಗ ಏನು ಮಾಡಬೇಕಪ್ಪ ಇಂಥ ಕೇಸಲ್ಲಿ ನಾವು ಅಂತಂದರೆ, ಫಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾನಲ್ಲ ಅದರ ನಿರ್ದೇಶಾಂಕಗಳನ್ನು X1 Y1 ಅನ್ಕೋಬೇಕು ರೀ. ಫಸ್ಟ್ ಪಾಯಿಂಟ್ ಅದ ನಿರ್ದೇಶಾಂಕಗಳನ್ನು X1 Y1 ಅಂತ ಅನ್ಕೋಬೇಕು. ಇದು X1, ಇದು Y1. ಸೆಕೆಂಡ್ ಪಾಯಿಂಟ್ ಏನಿದೆ ಅಲ್ವಾ Bದು, ಅದರದ್ದು ನಿರ್ದೇಶಾಂಕಗಳನ್ನು X2 Y2 ಅನ್ಕೋಬೇಕು. ಇದು ಚಾಪ್ಟರ್ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ಈ ಚಾಪ್ಟರ್ ಕಂಪ್ಲೀಟಾಗಿ ಮುಗಿದಿದೆ. ಸೊ ಇದಕ್ಕಿಂತ ಮುಂಚೆ ಹೇಳಿದ ಲೆಕ್ಕದ್ದು ಅದು ವೃತ್ತಗಳು ಏನದೆಲ್ಲ ಅದು ಚಾಪ್ಟರ್ ಮುಗಿಸಿದ್ದೀನಿ. ಅವುಗಳನ್ನ ತಾವು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೋಬೋದು ರೀ. ಒಂದು ಕ್ವಶನಿಂದ ನೀವು ಪರ್ಫೆಕ್ಟ್ ಆಗಂಗಿಲ್ಲ. ಈ ಚಾಪ್ಟರ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ನೋಡಿರಿ, ಚೆನ್ನಾಗಿ ನೀವು ಪರ್ಫೆಕ್ಟ್ ಆಗ್ತೀರಿ. ಆಮೇಲೆ ಇದು Pದು ಏನು ನಿರ್ದೇಶಾಂಕಗಳದಾವಲ್ವ, ಇದನ್ನು X ಮತ್ತು Y ಅಂತ ಅನ್ಕೋರಿ. ಏನು ಅನ್ಕೋಬೇಕು, Pದು ನಿರ್ದೇಶಾಂಕಗಳನ್ನು X ಮತ್ತು Y ಅಂತ ಅನ್ಕೋಬೇಕ್ರಿ. ಇಲ್ಲಿ ನಮಗೆ ಭಾಗ ಪ್ರಮಾಣ ಸೂತ್ರ ಅಂತ ಬರ್ತದೆ, ಸೆಕ್ಷನ್ ಫಾರ್ಮುಲಾ ಅಂತ ಕರಿತಿದ್ದೇವ್ರಿ. ಏನಂತ ಕರಿತೀವಿ ಇದಕ್ಕೆ ನಾವು? ಸೆಕ್ಷನ್ ಫಾರ್ಮುಲಾ ಅಂತ ಕರಿತಿದ್ದೇವೆ, ಹೌದಾ? ಸೆಕ್ಷನ್ ಫಾರ್ಮುಲಾ ಅಥವಾ ಭಾಗ ಪ್ರಮಾಣ ಸೂತ್ರವನ್ನು ನಾವೇನು ಮಾಡಬೇಕು ರೀ, ಬಳಕೆ ಮಾಡಬೇಕು. ಸೊ X ಕೋಆರ್ಡಿನೇಟ್ ಕಂಡುಹಿಡಿಯಬೇಕಾಗಿತ್ತು ಅಂತಂದರೆ ಯಾವತ್ತು ಸೂತ್ರ ಯೂಸ್ ಮಾಡ್ತೀವಿ ನಾವು? M1 X2 ಪ್ಲಸ್ M2 X1 ಡಿವೈಡೆಡ್ ಬೈ M1 ಪ್ಲಸ್ M2 ಅಂತ ಕರಿತಿದ್ದೇವ್ರಿ. ಇಲ್ಲಿ M1 M2 ಏನು ಅಂತಂದರೆ ಅನುಪಾತಗಳದಾವ್ರಿ. M1 ಮತ್ತು M2ಗಳು ಎರಡು ಏನದಾವ ಅಂತಂದರೆ ಎರಡು ಅನುಪಾತಗಳದಾವ. ಓಕೆ, ಇದನ್ನು ನೀವು ಬರೆಯೋದು ಅವಶ್ಯಕತೆ ಇಲ್ಲರಿ. M1 ಮತ್ತು M2 ಏನದಲ್ವ, ಇವೆರಡು ಏನದಾವ ಅಂದರೆ ಅನುಪಾತಗಳದಾವ. ಇದನ್ನು ನೀವು ಬರೆಯೋದೇನು ಅವಶ್ಯಕತೆ ಇಲ್ಲ. ರೈಟ್, ಏನು ಮಾಡಬೇಕಪ್ಪ ನಾವು ಇವಾಗ ಅಂತಂದರೆ ಇದರಲ್ಲಿ Xನ ಬೆಲೆ ಹಾಕ್ರಿ. X = ಎಷ್ಟು ಅದ ಇಲ್ಲಿ? 1 ಅದ ನೋಡ್ರಿ ಇಲ್ಲಿ, ಹೌದಲ್ವಾ? X = -1 ಅಂತ ಬರೀರಿ. M1 ಅಂದ್ರೆ ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಬರೀರಿ. X2 ಅಂದ್ರೆ ಎಷ್ಟದ? ಇಲ್ಲದ ನೋಡ್ರಿ, 6 ಇದೆ ಅಲ್ವಾ, 6 ಬರೀರಿ. ಪ್ಲಸ್ M2 ಅಂದ್ರೆ ಗೊತ್ತಿಲ್ಲ ನಿಮಗೆ, ಅದನ್ನೇ ಕಂಡುಹಿಡಿಬೇಕು ನಾವು, ರೇಷಿಯೋವನ್ನು ಕಂಡುಹಿಡಿಬೇಕು. M2 × X1 ಅಂದರೆ -3 ಅಂತ ಬರೀರಿ, ಡಿವೈಡೆಡ್ ಬೈ M1 ಪ್ಲಸ್ M2 ಅಂದರೆ ರೇಷಿಯೋ ಗೊತ್ತಿಲ್ಲ ನಿಮ್ಗೆ, M1 ಪ್ಲಸ್ M2 ಅಂತಲೇ ಬರೀರಿ. ಸರಿನಾ?
ಇಷ್ಟಾದ್ಮೇಲೆ ಮತ್ತೆ ನೋಡ್ಬೇಕಪ್ಪ ನೆಕ್ಸ್ಟ್ ಅಂದರೆ ಇದು ಡಿವೈಡೆಡ್ ಬೈ ಇದನ್ನು ಈ ಕಡೆ ತೊಗೊಂಡು ಬರ್ರಿ ಇಂಟು ಆಗ್ತದೆ. -1 m1 ಮೈನಸ್ m2 ಆಗ್ತದೆ ರೀ. ಈ -1ಕ್ಕೆ m1 + m2 ದಿಂದ ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ -m1 -m2 ಬರ್ತದೆ. ಸಮನಾಗಿದೆ 6m1 ಮೈನಸ್ ಇಲ್ಲಿದೆ ಅಲ್ವಾ m1 ಗುಣಿಲೆ 6 ಇದೆಯಲ್ಲ ಅದನ್ನು 6m1 ಅಂತ ಬರಿಬೋದು. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. -3 ಗುಣಿಲೆ m2 ಅಂದರೆ -3m2 ಆಗ್ತದೆ ರೀ. ಸೊ ಅದನ್ನ ಇಲ್ಲಿ ಬರೀರಿ -3m2. ಇದಾದ ಮೂಲಕ ಇದು -3m2 ಈ ಕಡೆ ತೊಗೊಂಡು ಬರ್ರಿ. ಇದು -m2 ಆ್ಯಸ್ ಇಟ್ ಈಸ್ ಬರೀರಿ. -3m2 ಅನ್ನು ಈ ಕಡೆ ತೊಗೊಂಡು ಬಂದರೆ +3m2 ಆಗುತ್ತೆ. ಸಮನಾಗಿದೆ 6m1. ಇದು -1m1 ಅನ್ನು ಈ ಕಡೆ ತೊಗೊಂಡು ಬಂದರೆ +1m1 ಆಗ್ತದೆ ರೀ. ಇದು +3 ಇದು -1 ಅಂದರೆ 2m2 ಆಗ್ತದೆ. 2m2 ಸಮನಾಗಿದೆ 6 + 1 ಅಂದರೆ 7 ಆಗ್ತದೆ ರೀ. 7m1 ಆಗ್ತದೆ. ಆಮೇಲೆ ಇದು 2ನ್ನ 2 ಆ್ಯಸ್ ಇಟ್ ಈಸ್ ಬರೀರಿ. ಇದು ಇಂಟು 7ನ್ನು ಈ ಕಡೆ ತೊಗೊಂಡು ಬಂದರೆ ಡಿವೈಡೆಡ್ ಬೈ ಆಗುತ್ತೆ, ಭಾಗಿಲೆ ಆಗುತ್ತೆ. ಇಲ್ಲೇನು ಉಳಿತದೆ m1 ಉಳಿತದೆ. ಈ ಕಡೆ ಇರ್ತಕ್ಕಂಥ m2ನ ಈ ಕಡೆ ತೊಗೊಂಡು ಬಂದರೆ ಡಿವೈಡೆಡ್ ಬೈ m2 ಆಗ್ತದೆ. ಇದರ ಅರ್ಥ ಏನು ಅಂತಂದರೆ m1:m2 = m1 ಮತ್ತು m2 ಇವೆರಡರದ ಅನುಪಾತ ಎಷ್ಟು ಬರ್ತದೆ ಅಂತಂದರೆ 2:7 ಬರ್ತದೆ ನೋಡ್ರಿ. ಎಷ್ಟು ಬರ್ತದೆ 2:7. ಅಂದ್ರೆ ಎ ಮತ್ತು ಬಿ ಅನ್ನು ಸೇರಿಸ್ತಕ್ಕಂಥ ಒಂದು ರೇಖಾಖಂಡವನ್ನು ಪಿ ಯು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಂದರೆ 2:7ರಲ್ಲಿ ವಿಭಾಗಿಸುತ್ತದೆ ಅಂತ ಬರೀರಿ. ಗೊತ್ತಾಯ್ತಲ್ವಾ? ಸೊ ಈ ಥರ ತಾವೇನು ಮಾಡಬೇಕು, ನೀಟತ್ಗೆ ಬರೀಬೇಕು. ಇದಾದ್ಮೇಲೆ ಮತ್ತೆ ಒಂದು ಕ್ವಶನ್ ಕೇಳಿದ್ದಾರೆ ಏನು ಅಂತಂದರೆ ಇಲ್ಲಿ ಎಮ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ ಅವರು. ಹೌದಲ್ವಾ? ಪಿದ ನಿರ್ದೇಶಾಂಕ ಏನು ಕೊಟ್ಟಿದ್ದಾರೆ -1 ಮತ್ತು m ಅಂತ ಕೊಟ್ಟಿದ್ದಾರೆ. ಇದು x ಆಗುತ್ತೆ, ಇದು y ಆಗುತ್ತೆ. ಹೌದಲ್ವಾ? ಇದು ಯಾಕಾಗುತ್ತಾ ಅಂತಂದರೆ ಈ ಡಿವೈಡ್ ಮಾಡ್ತಕ್ಕಂಥ ಕೋಆರ್ಡಿನೇಟ್ಸ್ಗಳನ್ನು x ಮತ್ತು y ಅಂತ ಅನ್ಕೋಬೇಕು. ಎ ಮತ್ತು ಬಿ ಬಿಂದುಗಳನ್ನು ಎರಡದ್ದು ಕೋಆರ್ಡಿನೇಟ್ಸ್ಗಳನ್ನು x1 y1 x2 y2 ಅನ್ಕೋಬೇಕು. ಸೊ ನೀವು ಯಾರೆಲ್ಲ ಇಲ್ಲಿ ತನಕ ಪ್ರಿಪ್ರೇಷನ್ ಮಾಡಿರಿ, ನಿಮಗೆಲ್ಲ ಯಾರಿಗೆಲ್ಲ ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ ಮಾಹಿತಿ ಇದೆ, ನಿಮಗೆಲ್ಲ ನಾಲೆಜ್ ಇದೆ ಅಂತಂದರೆ ನಾನು ಯಾಕೆ ಬರ್ಕೊಂಡಿದ್ದೀನಿ ಅಂತ ಅರ್ಥ ಆಗುತ್ತೆ. ನೀವೇನಾದರೂ ಫ್ರೆಶ್ ಆಗಿದ್ದರೆ ಎಲ್ಲ ಕ್ಲಾಸಸನ್ನು ನೋಡಿರಿ. ನಾನು ಅಲ್ಲಿ ಬಿಗಿನಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಆಗುತ್ತೆ ರೀ. ಸೊ ಇವಾಗ ಏನು ಮಾಡಬೇಕಪ್ಪ ನೆಕ್ಸ್ಟ್ ಅಂತಂದರೆ ಎಮ್ನ ಬೆಲೆಯನ್ನು ಕಂಡುಹಿಡಿಬೇಕು ರೀ. ಎಮ್ನ ಬೆಲೆ ಅಂತಂದರೆ y = ಅಂತಂದು ವಾಯ್ದು ಕೋಆರ್ಡಿನೇಟ್ ಕಂಡುಹಿಡಬೇಕಾಗಿತ್ತಂದರೆ ಮತ್ತೆ ಸೂತ್ರ ಹಾಕಬೇಕು ನಾವಿಲ್ಲಿ, ಭಾಗ ಪ್ರಮಾಣ ಸೂತ್ರ. ವಾಯ್ದು ನಿರ್ದೇಶಾಂಕ ಕಂಡುಹಿಡಿಯೋದು m2 y1 ಆಗುತ್ತೆ ರೀ. ಏನಾಗುತ್ತೆ m2 y1 ಪ್ಲಸ್ m1 y2 ಡಿವೈಡೆಡ್ ಬೈ m1 ಪ್ಲಸ್ m2 ಆಗುತ್ತೆ. ಸೊ ಈಗ ಆಲ್ರೆಡಿ ನಿಮಗೆ m1 ಬೆಲೆ ಬಂದಿದೆ ರೀ. m1 = ಎಷ್ಟದ 2 ಅದ. m2 = ಎಷ್ಟದ ರೀ 7 ಅದ. m1 = 2 ಬರೀರಿ, m2 = 7 ಬರೀರಿ. ಮತ್ತು ಇನ್ನು y1 y2 ಬೆಲೆ ಬೇಕು ನಿಮಗೆ. y1 ಅಂದ್ರೆ 10 ಅದ ರೀ, y2 ಅಂದ್ರೆ -8 ಅದ ನೋಡ್ರಿ. ಅದನ್ನು ಬರೀಲೆ. y1 ಅಂದರೆ 10, y2 ಅಂದರೆ -8. ಹೌದಲ್ವಾ? ಸೊ ಇಷ್ಟು ಏನು ಮಾಡಬೇಕು ಅಂದರೆ ಈ ಒಂದು ಸೂತ್ರದಲ್ಲಿ ಹಾಕಬೇಕು ರೀ. ವಾಯ್ಗೆ y ಬರೀರಿ. m2 ಅಂದ್ರೆ ಎಷ್ಟದ ರೀ 7 ಅದ ಗುಣಿಲೆ y1 ಅಂದ್ರೆ ಎಷ್ಟದ 10 ಅದ ಪ್ಲಸ್ m1 ಅಂದ್ರೆ ಎಷ್ಟದ ರೀ 2 ಅದ ಗುಣಿಲೆ y2 ಅಂದರೆ -8 ಅದ ಡಿವೈಡೆಡ್ ಬೈ m1 ಪ್ಲಸ್ m2 2 ಪ್ಲಸ್ 7 ಅಂತಂದಂಗೆ ರೀ. ಸೊ ವಾಯ್ಗೆ y ಬರೀರಿ. 7 ಗುಣಿಲೆ 10 ಅಂದರೆ 70 ಆಗ್ತದೆ. ಪ್ಲಸ್ ಗುಣಿಲೆ ಮೈನಸ್ ಅಂದರೆ ಮೈನಸ್ ಆಯಿತು. 2 ಎಂಟ್ಲೆ 16 ಆಗ್ತದೆ ಡಿವೈಡೆಡ್ ಬೈ 2 + 7 ಅಂದರೆ 9 ಆಗ್ತದೆ ನೋಡ್ರಿ. y = 70ರಲ್ಲಿ 16ನ್ನು ಮೈನಸ್ ಮಾಡಿರಿ, 54 ಬರುತ್ತೆ ಡಿವೈಡೆಡ್ ಬೈ 9 ಬರೀರಿ. 9 ಒಂದಲೇ 9, 9 6ಲೇ 54 ಆಗುತ್ತೆ. ಸೊ ದೇರ್ ಫೋರ್ y ಈಸ್ ನಥಿಂಗ್ ಬಟ್ m ಅಂತಂದಂಗೆ ರೀ. ಓಕೆ, ಸೊ y ಅಂದ್ರೆ ಏನಂದಂಗೆ m ಅಂದಂಗೆ. ಹೌದಲ್ವಾ? ಸೊ ದೇರ್ ಫೋರ್ y = m = 6 ಅಂತ ಬರೀರಿ. ಎಷ್ಟು ಬತ್ತು ರೀ ಎಮ್ನ ಬೆಲೆ 6 ಬತ್ತು. ಗೊತ್ತಾಯ್ತಲ್ವಾ? ಈ ಥರ ನೀವು ಲೆಕ್ಕಗಳನ್ನು ಬಿಡಿಸ್ರಿ. ಸಿಂಪಲ್ ಕ್ವಶನ್ಸ್ಗಳದಾವ, ಯಾರು ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ನೋಡಿರಿ, ಇವಾಗ ಟೈಮ್ ಇದೆ, ಚೆನ್ನಾಗಿ ತಿಳ್ಕೊರಿ, ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಡೌಟನ್ನು ಕೇಳ್ಬೋದು. ನಾನು ಮುಂದೆ ಒಂದಿನ ಏನಾದ ನಿಮಗೆ ಲೈವ್ ಬರ್ತೀನಿ, ಆ ಲೈವ್ ಕ್ಲಾಸಲ್ಲಿ ಏನಾದ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಅಂತಾರೆ.
ಸೊ ನೆಕ್ಸ್ಟ್ ಇದು ಕ್ವಶನ್ ಏನಿದೆ ಅಂತ ಓದ್ರಿ. ನಾನು ನಿಮಗೆ ಒಂದು 10 ಸೆಕೆಂಡ್ ಟೈಮ್ ಕೊಡ್ತೀನಿ ಅಂತ ಓದ್ರಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಎಸ್, ಕ್ವಶನ್ ಓದಿರಿ ಅಂತ ಅನ್ಕೋತೀನಿ. ಏನದ ನೋಡ್ರಿ ಕ್ವಶನನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೋಬೇಕು ನೋಡ್ರಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಅದ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 7ನೇ ಪದಗಳ ಮೊತ್ತ 6. ಸಮಾಂತರ ಶ್ರೇಣಿದ ಅರ್ಥಮೆಟಿಕ್ ಪ್ರೋಗ್ರೆಷನ್ದು 3rd ಮತ್ತು 7th ಟರ್ಮ್ ಏನದಲ್ವ, ಅವೆರಡರದ್ದು ಸಮ್ ಕೊಟ್ಟಿದ್ದಾನ್ರಿ. ಎಷ್ಟು ಕೊಟ್ಟಿದ್ದಾನ? 6 ಕೊಟ್ಟಿದ್ದಾನ. ಅವುಗಳ ಗುಣಲಬ್ಧ ಅಂದರೆ ಪ್ರೊಡಕ್ಟ್ ಕೊಟ್ಟಿದ್ದಾನೆ. ಪ್ರೊಡಕ್ಟ್ ಆಫ್ 3rd ಆ್ಯಂಡ್ 7th ಟರ್ಮ್ ಎಷ್ಟದ ಅಂದರೆ 8 ಅದ ಅಂತ. ಆ ಒಂದು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾನ್ರತ್ತ. ಇದು ಚಾಪ್ಟರ್ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಐ ಥಿಂಕ್ ನೀವೆಲ್ಲ ನೋಡಿರಿ, ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಅಂತ ಅನ್ಕೋತೀನಿ ರೀ, ಹೌದಲ್ವಾ? ಎಸ್, ಸಮಾಂತರ ಶ್ರೇಣಿಯ 3ನೇ ಪದ ಮತ್ತು 7ನೇ ಪದ, ಹೌದಾ? ಸೊ ಏನು ಬರೀತೀರಿ ನೀವು ಅಂತಂದರೆ, ಸಮಾಂತರ ಶ್ರೇಣಿ ಅಂದರೆ A3 + A7 ಅಂತ ಬರೀರಿ. A3 + A7, A3 + A7, ಓಕೆ. A3 + A7, A3 + A7 = ಎಷ್ಟು ಅಂತ 6 ಅಂತ ಕೊಟ್ಟಿದ್ದಾನೆ. ಆಮೇಲೆ A3 × A7 ಕೊಟ್ಟಿದ್ದಾನೆ. ಪ್ರಾಡಕ್ಟ್ 8 ಕೊಟ್ಟಿದ್ದಾನೆ ರೀ. ಎಷ್ಟು ಕೊಟ್ಟಿದ್ದಾನೆ ಅಂದರೆ 8 ಕೊಟ್ಟಿದ್ದಾನೆ. A3ಯನ್ನು ಏನಂತ ಬರಿಬೋದಪ್ಪ ನಾವು ಅಂತಂದರೆ A + 2D ಅಂತ ಬರಿಬೋದು, ಪ್ಲಸ್ A7 ಅಂದರೆ A + 6D ಅಂತ ಬರಿಬೋದು. ಯಾಕೆ ಬರಿಬೋದು ಅಂತ ನಾನು ನಿಮಗೆ ಆಲ್ರೆಡಿ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಹೇಳ್ಕೊಟ್ಟಿದ್ದೀನಿ ರೀ. ನೆಕ್ಸ್ಟ್ ಏನು ಮಾಡಬೇಕು, ಎಯನ್ನು ಕೂಡಿಸ್ರಿ, 2A ಆಗುತ್ತೆ. ಡಿಯನ್ನು ಕೂಡಿಸ್ರಿ, 8D ಆಗುತ್ತೆ. ಸಮನಾಗಿದೆ 6 ಬರೀರಿ. ಇವೆರಡರಲ್ಲಿ ಏನು ಕಾಮನ್ ಅದ ರೀ? 2 ಕಾಮನ್ ಅದ. A + 4D ಬರೀರಿ, ಸಮನಾಗಿದೆ 6 ಆಯಿತು. A + 4D ಸಮನಾಗಿದೆ 6. ಇದು ಗುಣಿಲೆ 2ನ್ನು ಈ ಕಡೆ ತೊಗೊಂಡು ಬರ್ರಿ, ಭಾಗಿಲೆ 2 ಆಗ್ತದೆ. A + 4D ಸಮನಾಗಿದೆ 3 ಬರ್ತದೆ ನೋಡ್ರಿ. ಎಷ್ಟು ಬರ್ತದ? 3 ಬರ್ತದೆ, ಹೌದಲ್ವಾ? ರೈಟ್. ಇವಾಗ A = ಎಷ್ಟಾಗ್ತದ ಅಂತ ಅದೊಂದು ಬರೀರಿ. A + 4D = 3 ಐತಲ್ವಾ? ಸೊ ಇಲ್ಲಿ ಬರೀತೀನಿ ನೋಡ್ರಿ ನಾನು. A + 4D = 3 ಆಯಿತು. A = ಏನಾಗ್ತದ? 3 - 4D ಆಗ್ತದೆ, ಹೌದಲ್ವಾ? ಎಸ್. ಮತ್ತೆ ಇಲ್ಲಿ A3 ಬೆಲೆಯನ್ನು ಬರೀರಿ. A3 ಅಂದರೆ ಏನಂತ ಬರಿಬೋದು ನಾವು? A + 2D ಅಂತ ಬರಿಬೋದು. ಗುಣಿಲೆ ಅಂದರೆ ಈ ಥರ ಬ್ರ್ಯಾಕೆಟ್ ಹಾಕ್ರಿ, ಇಂಟು ಅಂದಂಗೆ ಆಗುತ್ತೆ. A7 ಅಂದರೆ A + 6D ಅಂತ ಬರೀರಿ, = 8 ಆಗ್ತದೆ. ಈ ಎನ ವ್ಯಾಲ್ಯೂವನ್ನು ಈ ಒಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ರೀ, ಓಕೆ. ಸೊ A = ಎಷ್ಟು ಅದ ರೀ? 3 - 4D ಅದ, ಪ್ಲಸ್ 2D ಆ್ಯಸ್ ಇಟ್ ಈಸ್ ಬರೀರಿ, ಗುಣಿಲೆ A ಅಂದರೆ ಎಷ್ಟು ಅದ ರೀ? 3 - 4D ಅದ, ಪ್ಲಸ್ 6Dಯನ್ನು ಆ್ಯಸ್ ಇಟ್ ಈಸ್ ಬರೀರಿ, = 8 ಆಗುತ್ತೆ ರೀ. ಈ 3ಕ್ಕೆ 3 ಬರೀರಿ. ಇದು -4D + 2D ಅಂದರೆ ಎಷ್ಟಾಗ್ತದೆ ಇದು? ಎಸ್, -2D ಆಗುತ್ತೆ ರೀ, ಹೌದಲ್ವಾ? ಗುಣಿಲೆ 3ಕ್ಕೆ 3 ಬರೀರಿ, -4 + 6, -4 + 6 ಅಂದರೆ ಎಷ್ಟಾಗ್ತದೆ ರೀ? ಎಸ್, +2D ಆಗ್ತದೆ, ಸಮನಾಗಿದೆ 8 ಆಯಿತು. ಇದು ನೋಡ್ರಿ, A - D ಅಥವಾ A - B × A + B ಆಗುತ್ತೆ. A + B × A - B ಅಂದರೆ ಏನದ ರೀ ಫಾರ್ಮುಲಾ? A + B × A - B, ಹೌದಾ? ಸೊ A² - B² ಅದ, ಕರೆಕ್ಟ್ ಅಲ್ವಾ? ಅಥವಾ ನೀವು ಮಲ್ಟಿಪ್ಲೈ ಮಾಡ್ತೀರಿ ಅಂದರೆ ಮಲ್ಟಿಪ್ಲೈನು ಮಾಡ್ಬೋದು. ಸರ್ ಇದೆಲ್ಲ ನಮಗೆ ಫಾರ್ಮುಲಾಗಳು ಗೊತ್ತಾಗಲ್ಲ ಅಂದರೆ ಮಲ್ಟಿಪ್ಲೈ ಮಾಡಿರಿ, ಅದಾದ್ರೂ ಬರುತ್ತಲ್ವ. ಫಸ್ಟ್ 3ಯಿಂದ 2ಕ್ಕೆ ಮಲ್ಟಿಪ್ಲೈ ಮಾಡಿರಿ. 3 × 3 = 9, 3 × 2 = 6 ಆಗುತ್ತೆ, ಅದಲ್ವಾ? 3 × 2 ಅಂದರೆ 6D ಆಯಿತು. -2 3 6D ಆಗ್ತದೆ. ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಆಯಿತು. 2 2 4, D × D ಅಂದರೆ D² ಆಯಿತು.
ಸಮನಾಗಿದೆ 8 ಆಗ್ತದೆ. ಇವೆರಡು ಕ್ಯಾನ್ಸಲ್ ಆಗ್ತದೆ ರೀ. -6D + 6D ಕ್ಯಾನ್ಸಲ್ ಆಗ್ತದೆ, ಹೌದಲ್ವಾ? ಸೊ ನೆಕ್ಸ್ಟ್ ಏನು ಬರ್ತದಪ್ಪ ಇಲ್ಲಂದರೆ 9 - 4D² ಸಮನಾಗಿದೆ 8 ಆಗ್ತದೆ. ಈ -4D² ಈ ಕಡೆ ತೊಗೊಂಡು ಬರ್ರಿ, +4D² ಆಗ್ತದೆ ರೀ. ಓಕೆ, 9 ಇದು 8 ಈ ಕಡೆ ತೊಗೊಂಡು ಬರ್ರಿ, -8 ಆಗ್ತದೆ ನೋಡ್ರಿ. -8 ಸಮನಾಗಿದೆ -4D² ಈ ಕಡೆ ತೊಗೊಂಡು ಬಂದರೆ +4D² ಆಯಿತು. ಓಕೆನಾ? ಸೊ 9 - 8 ಅಂದರೆ ಎಷ್ಟಾಗ್ತದೆ ರೀ? 1 ಆಗ್ತದೆ. ಸಮನಾಗಿದೆ 4D². ಇದು ಗುಣಿಲೆ 4 ಈ ಕಡೆ ತೊಗೊಂಡು ಬರ್ರಿ, ಭಾಗಿಲೆ ಆಗುತ್ತೆ, ಹೌದಾ? ಸೊ 4D² = 1 ಬರೀರಿ. D² ಎಷ್ಟಾಗುತ್ತೆ? 1/4 ಆಗುತ್ತೆ. D ಎಷ್ಟಾಗುತ್ತೆ? ವರ್ಗಮೂಲ 1/4 ಆಗುತ್ತೆ. D ವರ್ಗಮೂಲ 1/4 ಅಂದ್ರೆ 4ಕ್ಕೂ ವರ್ಗಮೂಲ ಅದ ಅಂತ ಅರ್ಥ ರೀ ಇದು. 1/4 ವರ್ಗಮೂಲ ಎಷ್ಟಾಗ್ತದೆ? ±1/2 ಆಗ್ತದೆ ನೋಡ್ರಿ. ಏನಾಗುತ್ತೆ? ±1/2. ಏನು ಬಂತು ಇಲ್ಲಿ ನಿಮಗೆ? ಡಿದ ಬೆಲೆ ಬಂತು ರೀ. ಸೊ ನೀವು ಇಲ್ಲಿ ಡಿಯನ್ನು 2 ಟೈಮ್ಸ್ ತೊಗೋಬೇಕಾಗುತ್ತೆ ರೀ. 1 ಟೈಮ್ D = 1/2 ಅನ್ಕೋರಿ, ಪಾಸಿಟಿವ್ ಅನ್ಕೋರಿ. ಇನ್ನೊಂದು ಟೈಮ್ D = 1/2 ಮೈನಸ್ ಅಂತ ಅನ್ಕೋರಿ. ಓಕೆ, ಡಿ ಪಾಸಿಟಿವ್ನೂ ಇರ್ಬೋದು ರೀ, ನೆಗೆಟಿವ್ನೂ ಇರ್ಬೋದು. ಈ ಇಕ್ವೇಷನಲ್ಲಿ ನೀವು ಡಿದ ಬೆಲೆಯನ್ನು ಹಾಕ್ರಿ. ಏನದ ಇದು? A = 3 - 4D ಇದೆ. 3 - 4D. A = 3ಕ್ಕೆ 3 ಬರೀರಿ, -4ಕ್ಕೆ 4 ಬರೀರಿ. ಡಿ ಅಂದರೆ 1 ಟೈಮ್ 1/2 ಅಂತ ಹಾಕ್ರಿ. A = 3 ಮೈನಸ್ 2 2 ಹೌದಲ್ವಾ? ಸೊ A = ಎಷ್ಟು ಬಂತು ನಿಮಗಿಲ್ಲಿ? 3 - 2 ಅಂದರೆ 1 ಬಂತು, ಕರೆಕ್ಟಾ? ಸೊ ಇನ್ನೊಂದು ಟೈಮ್ ಏನು ಮಾಡಬೇಕು ಅಂದರೆ ಡಿದ ಬೆಲೆಯನ್ನು ಈ ಒಂದು ಇಕ್ವೇಷನಲ್ಲಿ -1/2 ಅಂತ ಹಾಕಬೇಕು ರೀ. 3 - 4D ಅಂದರೆ ಎಷ್ಟದ ರೀ? 1/2 ಅಂತ ಹಾಕ್ರಿ. ಇದು ಮೈನಸ್ ಇದೆ ಅಲ್ವಾ? ಎಸ್, ಯು ಕ್ಯಾನ್ ರೈಟ್ ಹಿಯರ್ -1/2 ಅಂತ ಬರೀರಿ. A = 3, 2 1 2 ಮೈನಸ್ ಇಂಟು ಮೈನಸ್ +2 ಆಗುತ್ತಾ? A = 5 ಆಗ್ತದೆ ನೋಡ್ರಿ. A = 5 1 ಟೈಮ್. ಅವಾಗ ಏನು ಮಾಡಬೇಕು ರೀ? D = -1/2 ಅನ್ಕೋಬೇಕು. ಮತ್ತು A = 1 ತೊಗೊಂಡಾಗ D = 1/2 ತೊಗೋಬೇಕು. ಕ್ವಶನ್ ಏನದ ಅಂತಂದರೆ ಸಮಾಂತರ ಶ್ರೇಣಿಯನ್ನು ಕಂಡು ಹಿಡೀರಿ ಅಂತ ಹೇಳಕತ್ತಾರೆ. ಸಮಾಂತರ ಶ್ರೇಣಿ 2 ಬರ್ತಾವ್ರಿ. A = 1 ಇದ್ದಾಗ ಮೊದಲನೇ ಪದ 1 ಆಗ್ತದೆ. A = 1, D = 1/2 ಅಂತಾರೆ. 1ಕ್ಕೆ 1/2 ಕೂಡಿಸ್ರಿ 3/2 ಆಗ್ತದೆ, ಹೌದಾ? ಆಮೇಲೆ ಮೂರನೇ ಪದ ಏನಾಗ್ತದೆ ರೀ? 2 ಟೈಮ್ಸ್ D ತೊಗೋಬೇಕು. A + 2D ಆಗುತ್ತೆ. A + 2D ಅಂದರೆ 2 ಆಗ್ತದೆ. ಅಥವಾ 1, 1/2, 2, 2/2 ಅಂತಲೂ ಬರಿಬೋದು. ಇದು ಒಂದು ಶ್ರೇಣಿ ಆಗ್ತದೆ ರೀ. ಇನ್ನೊಂದು ಶ್ರೇಣಿ ಬಂದುಬಿಟ್ಟು A ಅಂದರೆ 5 ಇದೆ, ಅದು ಮೊದಲನೇ ಪದ ಅನ್ಕೋರಿ. ಆಮೇಲೆ ಎರಡನೇ ಪದ ಏನಂದರೆ A + D ಆಗುತ್ತೆ. 5 - 1/2. 5ರೊಳಗೆ ಅರ್ಧ ಮೈನಸ್ ಮಾಡಿರಿ, 4/2 ಆಗ್ತದೆ. 4/2 ನಾವು 9/2 ಅಂತ ಬರಿಬೋದು. ಆಮೇಲೆ A + 2D ಆಗ್ತದೆ ರೀ. A ಅಂದರೆ 5 ಅದ, 2D ಅಂದರೆ -1 ಆಗ್ತದೆ. 5 - 1 ಅಂದರೆ 4 ಆಗುತ್ತೆ. 3 ಪದ ಅಥವಾ 4 ಪದ ಸಾಕು, ಅಷ್ಟು ಬರೀರಿ. ಇದೇನು ಅಂತಂದರೆ ಸಮಾಂತರ ಶ್ರೇಣಿಗಳು ಆಗ್ತಾವೆ ನೋಡ್ರಿ. ಗೊತ್ತಾಯ್ತಾ? ಈ ಥರ ಲೆಕ್ಕಗಳನ್ನು ಬಿಡಿಸ್ರಿ. ಸಿಂಪಲ್ ಕ್ವಶನ್ಸ್ಗಳು ಇರ್ತಾವೆ ರೀ. ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರ ಅವು ನಿಮಗೆ ಸಿಂಪಲ್ ಆಗ್ತಾವ. ನೀವೇನಾದರೂ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಕಾಂಪ್ಲಿಕೇಟ್ ಆಗ್ತಾವೆ ನೋಡ್ರಿ. ಓಕೆ, ಕಾಂಪ್ಲೆಕ್ಸ್ ಆಗ್ತಾವೆ. ಅರ್ಥ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ ನಾನು? ಎಸ್, ಓಕೆ. ಏನಿದೆ ನೋಡ್ರಿ ಕ್ವಶನ್? 7, -6 ಮತ್ತು 3, 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:1ರಲ್ಲಿ ವಿಭಾಗಿಸುವ ಬಿಂದು ಇರುವ ಚತುರ್ಥಕ ಅಂತಾರೆ. ಇಲ್ಲಿ ಮತ್ತೆ ಸೇಮ್ ಇದೆ, ನಿರ್ದೇಶಾಂಕ ರೇಖಾಗಣಿತದಾಗಿಂದ ಅದ ರೀ ಕ್ವಶನ್. A ಪಾಯಿಂಟನ್ನು 7, -6 ಅಂತ ಅನ್ಕೋರಿ. B ಅನ್ನು 3, 4 ಅಂತ ಅನ್ಕೋರಿ. ರೇಷಿಯೋ ಕೊಟ್ಟಿದ್ದಾರೆ ನೋಡ್ರಿ. M1 = 2 ಅದ, M2 = 1 ಅದ. ಏನು ಕಂಡಿಬೇಕು ನಾವು ಅಂತಂದರೆ ಇಲ್ಲೊಂದು P ಅಂತಕ್ಕಂಥ ಬಿಂದುನೇ ಡಿವೈಡ್ ಮಾಡಕತ್ತದ ಅಂತ ಅನ್ಕೋರಿ. ಸೊ Pದ ನಿರ್ದೇಶಾಂಕಗಳನ್ನು ಕಂಡಿಡಬೇಕು.
ಆಮೇಲೆ ಇದು ಪಿ ಬಿಂದು ಎಷ್ಟನೇ ಚತುರ್ಥಕದಾಗ ಅಂದರೆ ಎಷ್ಟನೇ ಕ್ವಾಡ್ರಂಟಲ್ಲಿ ಬರ್ತಂತ ನೋಡಬೇಕು. ಫಸ್ಟಲ್ಲಿ ಬರ್ತದೋ, ಸೆಕೆಂಡಲ್ಲಿ ಬರ್ತದೋ, ಥರ್ಡಲ್ಲಿ ಬರ್ತದೋ ಅಥವಾ ಫೋರ್ತ್ ಕ್ವಾಡ್ರಂಟ್ 4ನೇ ಚತುರ್ಥಕದಾಗ ಬರ್ತದ ಅಂತ ಕಂಡುಹಿಡಿಬೇಕು ಅಷ್ಟೇ. ನಾನು ನಿಮಗೆ ಚತುರ್ಥಕದ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಈ ಚಾಪ್ಟರ್ ಹೇಳಬೇಕಾದ್ರೆ ಹೇಳೀನಿ, ತಾವು ನೋಡಿರಿ ಅಂತ ಅನ್ಕೋತೀನಿ. ಯಾರೆಲ್ಲ ನೋಡಿಲ್ಲ ತಾವು ಸಹ ನೋಡ್ಬೋದ್ರಿ. ಸೇಮ್ ನೋಡ್ರಿ, ಇವಾಗ ಫಸ್ಟ್ ಏನು ಅಂತಂದರೆ ಇನ್ನೊಂದು ಸ್ವಲ್ಪ ನಿಮ್ಗೆ ಅರ್ಥ ಆಗಲಿ ಅಂತ ಎ ಮತ್ತು ಬಿ 2 ಬಿಂದು ಅದಾವಂತ ಅನ್ಕೋರಿ. ಪಿ ಅಂತಕ್ಕಂಥ ಒಂದು ಬಿಂದು ಏನು ಅಂದರೆ 2:1 ಡಿವೈಡ್ ಮಾಡ್ತಾ ಇದೆ ರೀ. ಓಕೆ, ಸೊ ಇದು ಪಿ ಅಂತ ಅನ್ಕೋರಿ. ಇದರದ್ದು ನಿರ್ದೇಶಾಂಕಗಳು ಬಂದ್ಬಿಟ್ಟು ಎಕ್ಸ್ ಮತ್ತು ವಾಯ್ ಆಗಿರ್ತಾವೆ. ಏದೇನದ ರೀ 7, -6 ಅದ, ಹೌದಲ್ವಾ? ಐ ಆಮ್ ಸಾರಿ. ಸೊ ಎದ ನಿರ್ದೇಶಾಂಕಗಳನ್ನು x1 y1 ಅನ್ಕೋರಿ, ಬಿದ ನಿರ್ದೇಶಾಂಕಗಳನ್ನು x2 y2 ಅಂತ ಅನ್ಕೋರಿ. ಓಕೆನಾ? ಎಸ್. ಏನು ಮಾಡಬೇಕಪ್ಪ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಕಂಡುಹಿಡ್ಲಿಕ್ಕೆ ಸೂತ್ರ ಅದ ರೀ. ಸೆಕ್ಷನ್ ಫಾರ್ಮುಲಾ ಅಥವಾ ಭಾಗ ಪ್ರಮಾಣ ಸೂತ್ರ ಅಂದಿನಲ್ವ, ಅದೇ ಸೂತ್ರವನ್ನು ಯೂಸ್ ಮಾಡಿರಿ. ಏನದ ರೀ? m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಇದೆ, ಹೌದಾ? ಸೊ ಎಕ್ಸ್ ಅಂದ್ರೆ ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಬರೀರಿ. m1 ಅಂದ್ರೆ ಎಷ್ಟು ಅದ ರೀ? 2 ಇದೆ ಅಲ್ವಾ, 2 ಬರೀರಿ. x2 ಅಂದ್ರೆ ಎಷ್ಟದ? 3 ಇದೆ ಅಲ್ವಾ, 3 ಅಂತ ಬರೀರಿ. ಪ್ಲಸ್ m2 ಅಂದ್ರೆ ಎಷ್ಟದ ರೀ? 1 ಅದ. ಗುಣಿಲೆ x1 ಅಂದ್ರೆ 7 ಅದಲ್ವಾ, 7 ಬರೀರಿ. ಭಾಗಿಲೆ m1 ಪ್ಲಸ್ m2. m1 ಪ್ಲಸ್ m2 ಅಂದರೆ 1 ಪ್ಲಸ್ 2 ಅನ್ನ, ಅಥವಾ 2 ಪ್ಲಸ್ 1 ಅಂತ ಬರ್ಕೋರಿ. ಓಕೆ, 2 ಪ್ಲಸ್ 1 ಸಮನಾಗಿದೆ. 2 ಗುಣಿಲೆ 3 ಅಂದರೆ 6 ಆಗ್ತದೆ. 1 ಗುಣಿಲೆ 7 ಅಂದರೆ 7 ಆಗ್ತದೆ. ಬಾಗಿಲೆ 3. 6ಕ್ಕೆ 7 ಕೂಡಿಸಿದ್ರೆ 13 ಆಯಿತು. ಬಾಗಿಲೆ 3 ಬರೀರಿ. ಗೊತ್ತಾಯ್ತಲ್ವಾ? ಎಕ್ಸ್ ನಿರ್ದೇಶಾಂಕ ಬಂತ. ಇವಾಗ ವಾಯ್ದು ಕಂಡುಹಿಡಿಬೇಕು ರೀ. ವಾಯ್ದು ಕಂಡುಹಿಡಿಯೋದು ನೋಡ್ರಿ. ವಾಯ್ ಈಕ್ವಲ್ಸ್ ಟು m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಆಗ್ತದೆ ರೀ. ಸೇಮ್ ಇಲ್ಲೂ ಏನದ ಅಂದರೆ m1 m2 ಬೆಲೆ ಇದೆ ತಗೋರಿ, y1 y2 ಹೇಳ್ತೀನಿ ಅಂತ ರೀ. m1 ಅಂದ್ರೆ ಎಷ್ಟು ಅದ ರೀ? 2 ಅದ. m1 ಅಂದ್ರೆ 2 ಬರೀರಿ. y ಈಕ್ವಲ್ಸ್ ಟು m1 ಅಂದ್ರೆ 2, y2 ಅಂದ್ರೆ ಎಷ್ಟು ಅದ ರೀ? ಎಸ್, y2 ಅಂದ್ರೆ 4 ಇದೆ ಅಲ್ವಾ, ಸೊ y2 ಅಂದ್ರೆ 4 ಬರೀರಿ. ಪ್ಲಸ್ m2 ಅಂದ್ರೆ 1 ಇದೆ ಅಲ್ವಾ, ಎಸ್, m2 ಅಂದ್ರೆ 1 ಬರೀರಿ. 1 ಗುಣಿಲೆ y1 ಅಂದ್ರೆ ಎಷ್ಟು ಅದ ರೀ? -6 ಅದ ನೋಡ್ರಿ, -6 ಬರೀರಿ. ಬಾಗಿಲೆ m1 ಪ್ಲಸ್ m2. m1 ಪ್ಲಸ್ m2 ಅಂದರೆ 2 ಪ್ಲಸ್ 1 ಅಂತ. ಓಕೆ, 2 ಪ್ಲಸ್ 1 ಸಮನಾಗಿದೆ. 2 4 8 ಬರೀರಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 1 ಗುಣಿಲೆ 6 ಅಂದರೆ 6 ಆಗ್ತದೆ. ಬಾಗಿಲೆ 3 ಬರೀರಿ. 8 ಮೈನಸ್ 6 ಅಂದರೆ 2 ಆಯಿತು. 2 ಬಾಗಿಲೆ 3. ಇದು ವಾಯ್ದ ನಿರ್ದೇಶಾಂಕ ಬಂತು ರೀ. ಇಲ್ಲಿ ಎಕ್ಸ್ ಅಂದ್ರೆ ಎಷ್ಟು ಬಂದದ? 13 ಬಾಗಿಲೆ 3 ಬಂದದ. ವಾಯ್ ಅಂದ್ರೆ ಎಷ್ಟು ಬಂದದ್ರಿ? 2 ಬಾಗಿಲೆ 3 ಬಂದದ. ಎಕ್ಸ್ನು ಪಾಸಿಟಿವ್ ಇದೆ ಇಲ್ಲಿ. ಓಕೆ, ವಾಯ್ನು ಪಾಸಿಟಿವ್ ಇದೆ ರೀ. ಏನದ ರೀ? ಎಕ್ಸ್ ವಾಯ್ 2 ಪಾಸಿಟಿವ್ ಇದ್ರೆ ಇದು ಯಾವ ಕ್ವಾಡ್ರಂಟಲ್ಲಿ ಬರ್ತದೆ ಅಂದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಬರ್ತದೆ ರೀ, ಅಥವಾ 1ನೇ ಚತುರ್ಥಕ ಅಂತ ಬರೀರಿ ಕನ್ನಡದಲ್ಲಾದ್ರೆ. 1ನೇ ಚತುರ್ಥಕ ಇಷ್ಟೇ ನೋಡ್ರಿ. ಕ್ವಶನ್ ಭಾಳ ಸಿಂಪಲ್ ಅದ ರೀ.
ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ಇಲ್ಲಿ ನಾನು ನಿಮಗೆ ಡೈರೆಕ್ಟ್ 5ನೇ ಕ್ವಶನ್ ಹೇಳಿದ್ದೀನಿ, ಇವಾಗ 4ನೇ ಕ್ವಶನ್ ಅಂದು ಹೇಳ್ಕೊಡ್ತೀನಿ ರೀ. ಇದು ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಅದ ನೋಡ್ರಿ. ಯಾಕಂದರೆ ಈ ಥರ ಕ್ವಶನ್ಸ್ಗಳು ಇದು ನಿಮಗೆ ಬಂದ್ಬಿಟ್ಟು ಸಂಖ್ಯಾಶಾಸ್ತ್ರದಾಗಿಂದು ಅಂದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿಂದ ಕ್ವಶನ್ಸ್ಗಳದಾವ. ಏನದಪ್ಪ ಕ್ವಶನ್ ಅಂತಂದರೆ, ಕೆಳಗೆ ಕೊಟ್ಟಿರುವ ಆವರ್ತಾಂಕ ವಿತರಣೆಯ ಇದು ಚಾಪ್ಟರ್ ನಾನು ನಿಮಗೆ ಎಲ್ಲಾನು ಹೇಳ್ಕೊಟ್ಟಿದ್ದೇನೆ ರೀ. ಮಧ್ಯಾಂಕವನ್ನು ಕಂಡುಹಿಡಿಬೇಕು ರೀ. ಏನು ಕಂಡುಹಿಡಿಬೇಕು ನಾವು? ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಏನು ಕೊಟ್ಟಣ ಅಂತ ನೋಡ್ರಿ. ಫಸ್ಟ್ ನಿಮಗೆ CI ಅಥವಾ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾನೆ ರೀ. ಎಷ್ಟು? 0ದಿಂದ 10, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50. ಇದಾದ ಮೂಲಕ ಫ್ರೀಕ್ವೆನ್ಸಿ ನೋಡ್ರಿ, ಆವೃತ್ತಿ ಕೊಟ್ಟಿದ್ದಾನೆ ರೀ. ಇದು ಪ್ರಾಪ್ತಾಂಕಗಳಾಯಿತು ಕ್ಲಾಸ್ ಇಂಟರ್ವಲ್, ಇದು ಆವೃತ್ತಿ ಆಗ್ತದೆ. 4, 9, 15, 14 ಮತ್ತು 8 ಇಷ್ಟೇ ಕೊಟ್ಟಿರ್ತಾನೆ ರಥ. ಓಕೆ, ಸೊ ಇದಕ್ಕೆ ಏನು ಮಾಡ್ಬೇಕು ನಾವು ಅಂತಂದರೆ ಮಧ್ಯಾಂಕವನ್ನು ಕಂಡುಹಿಡಿಬೇಕು ರೀ. ಭಾಳ ಸಿಂಪಲ್ ಅದ ರೀ. ಆವೃತ್ತಿ ಆದ್ಮೇಲೆ ನೆಕ್ಸ್ಟ್ ಬರೋದೆ ಸಂಚಿತ ಆವೃತ್ತಿ ಅಂತ ಬರ್ತದೆ ರೀ. ಸಂಚಿತ ಆವೃತ್ತಿ ಮೊತ್ತ ಅಂತ ಬರ್ತದೆ, CF. ಓಕೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತಿದ್ದೆ ನಾವು. ಏನಂತ ಕರಿತೀವಿ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, CF. ಹೆಂಗೆ ಬರೀಬೇಕಪ್ಪ ಅಥವಾ CF ಹೆಂಗೆ ಕಂಡುಹಿಡಿಬೇಕಂದ್ರೆ 4ಕ್ಕೆ 4 ಆ್ಯಸ್ ಇಟ್ ಈಸ್ ಬರೀರಿ. 4 + 9 ಮಾಡಿ ಇಲ್ಲಿ ಬರೀಬೇಕು, 13. ಇದು 13ಕ್ಕೆ 15 ಕೂಡಿಸ್ರಿ, 28 ಆಗ್ತದೆ, ಹೌದಲ್ವಾ? ಸೊ 28ಕ್ಕೆ 14 ಕೂಡಿಸ್ರಿ, 42 ಆಗ್ತದೆ. ಕೂಡಿಸ್ಬೇಕಂದ್ರೆ ಆ್ಯಕ್ಟಿವ್ ಆಗಿ ಸ್ವಲ್ಪ ಜಾಗರೂಕತೆಯಿಂದ ಕೂಡಿಸ್ಬೇಕು. 42ಕ್ಕೆ ಒಂದು 8 ಕೂಡಿಸಿದ್ರಿ ಅಂದರೆ 50 ಆಗ್ತದೆ ನೋಡ್ರಿ. ಇಷ್ಟು ಗೊತ್ತಾಯ್ತಾ ನಿಮಗೆ? ಇಷ್ಟು ತುಂಬಾ ಇಂಪಾರ್ಟೆಂಟ್ ಅದ ರೀ CF ಕಂಡುಹಿಡಿಯೋದು. ಅದಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಸಮೇಷನ್ ಆಫ್ F ಅನ್ನು ಕಂಡುಹಿಡಿಯಿರಿ. ಏನು ಕಂಡುಹಿಡ್ಬೇಕು ನಾವು? ಸಮೇಷನ್ ಆಫ್ F, ಅದಕ್ಕೆ N ಅಂತಲೂ ಕರಿತಿದ್ದೇವೆ ರೀ ನಾವು. ಈ F ಅನ್ನು ಕೂಡಿಸ್ಬೇಕು. ಸಮೇಷನ್ ಆಫ್ F ಅಂದರೆ Fನ ಒಟ್ಟು ಮೊತ್ತವನ್ನು 4, 9, 13, 13 + 15 ಅಂದರೆ 28, + 14 ಅಂತಂದರೆ 42, + 1 8 ಅಂದರೆ 50 ಆಗ್ತದೆ. 50 ಆಯ್ತಾ? ಸೊ N/2 ಮಾಡ್ಬೇಕು. ಇವಾಗ ಏನು ಮಾಡ್ಬೇಕು ನಾವು? N/2 ಅಂದರೆ 50/2 ಮಾಡ್ರಿ, 25 ಬಂತು ನಿಮಗೆ. ಈ 25 CF ಅಲ್ಲಿ ಎಲ್ಲಿ ಬರ್ತದೆ ಅಂತ ನೋಡ್ಬೇಕು ರೀ. CF ಅಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಇದ್ರ ಕೆಪಾಸಿಟಿ ಎಷ್ಟದ ಅಂದರೆ ಅಪ್ ಟು 28 ಅದ ರೀ. ಇದರದ್ದು 13 ಅದ, 13 ಅಷ್ಟೇ ಅದ. 14 ಬಂತಂದ್ರೆ ಅದು ಇದ್ರೊಳಗೆ ಬರ್ತದಲ್ಲ. ಸೊ ಇವಾಗ ನಮಗೆ ಬೇಕಾಗಿರೋದು N/2 ನೋಡಬೇಕು. ಎಲ್ಲಿ ಬರುತ್ತದು? 28ರಲ್ಲಿ ಬರ್ತದೆ ರೀ. ಓಕೆ, 28ರಲ್ಲಿ ಬರ್ತದಲ್ವ? ಸೊ ಇದನ್ನು ಬಿಡ್ಬೇಕು ನೀವು. 28 ಬರ್ತದಲ್ಲ, ಅದನ್ನು ಬಿಟ್ಟು ಇದರ ಮೇಲ್ಗಡೆ ತಗೋಬೇಕು. ಇದು ಏನಾಗ್ತದೆ? CF ಆಗ್ತದೆ ರೀ. ಎಲ್ಲಿ ಬರ್ತದೆ ಅದನ್ನು ಬಿಡ್ಬೇಕು ರೀ. ಬಿಟ್ಟು ಅದ್ರ ಮೇಲ್ಗಡೆ ಏನಿರ್ತದಲ್ಲ, ಸೊ ಅದಕ್ಕಿಂತ ಮುಂಚೆದು ಅದು ಏನಾಗುತ್ತೆ ರೀ? CF ಆಗುತ್ತೆ. ಇದು N/2 ಎಲ್ಲಿ ಬರ್ತದಲ್ವಾ, ಅದರದ್ದು ಲೆಫ್ಟಿಗೆ ಬರಬೇಕು ರೀ. 28ಕ್ಕೆ ಬರ್ತಿತ್ತು ಅಂದರೆ ಅದ್ರ ಲೆಫ್ಟಿಗೆ ಬರಬೇಕು. ಇದೇನಾಗ್ತದೆ ನಿಮಗೆ? F ಆಗ್ತದೆ. ಯಾಕಂದರೆ ಇದು ಫ್ರೀಕ್ವೆನ್ಸಿಯಲ್ಲಿ ಇರೋದ್ರಿಂದ F ಆಗ್ತದೆ ರೀ. F ಅಂದರೆ ಎಷ್ಟದ ರೀ? 15 ಅದ. ಮತ್ತು ಇದೇ ಥರ ಕ್ಲಾಸ್ ಇಂಟರ್ವಲಿಗೆ ಬರ್ರಿ. ಫಸ್ಟ್ ಎಲ್ಲಿ ಬರ್ತದಲ್ವಾ? N/2 ಎಲ್ಲಿ ಬರ್ತದಲ್ಲ, ಅದೇ ರೋ ಅಲ್ಲಿ ಕ್ಲಾಸ್ ಇಂಟರ್ವಲ್ಗೆ ಬರಬೇಕು, CIಗೆ ಬರಬೇಕು, ಪ್ರಾಪ್ತಾಂಕಕ್ಕೆ ಬರಬೇಕು ರೀ. ಇಲ್ಲಿ ಕೆಳಗಡೆ ಇರೋದನ್ನು ನಾವು ಲೋವರ್ ಲಿಮಿಟ್ ಅಂತ ಕರಿತಿದ್ದೆವು. ಅದನ್ನೇ ಎಲ್ಲಿಂದ ಗುರುತಿಸ್ತಿದ್ದೇವೆ ರೀ. ಎಷ್ಟದ ರೀ? 20 ಅದ. ಇದು L ಆಗುತ್ತೆ. ಎಷ್ಟು? 20 ಲೋವರ್ ಲಿಮಿಟ್. ಫಸ್ಟ್ ಇರೋದು ಕೆಳಗಡೆ ಇರೋದನ್ನು L ಅಂತ ಕರಿತಿದ್ದೇವೆ ರೀ ನಾವು. ಓಕೆ, ಇದು 30ಅನ್ನು ಅಪ್ಪರ್ ಲಿಮಿಟ್ ಅಂತ ಕರಿತಿದ್ದೇವೆ ರೀ. ಕೆಳಮಿತಿ ಮೇಲ್ಮಿತಿ ಅಂತ ಕರಿತಿದ್ದೇವೆ. ಗೊತ್ತಾಯ್ತಲ್ವ ಇಷ್ಟು? ಎಸ್. ಸೊ ಇವಾಗ ನೀವು H ಒಂದು ಬರೀಬೇಕು ರೀ. H ಅಂದರೆ ಕ್ಲಾಸ್ ಸೈಜನ್ನು 10 ಅಪ್ಪರ್ ಲಿಮಿಟಲ್ಲಿ ಲೋವರ್ ಲಿಮಿಟ್ ಮೈನಸ್ ಮಾಡ್ರಿ ಅಷ್ಟೇ. ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನು ಮೈನಸ್ ಮಾಡಿರಿ. 10 - 0 ಅಂದರೆ 10 ಆಗ್ತದೆ. 20 - 10 ಅಂದರೆ 10 ಆಗ್ತದೆ, ಹೌದಲ್ವಾ? 30 - 20 ಅಂದರೆ 10 ಆಗ್ತದೆ. ಅಂದರೆ ಕ್ಲಾಸ್ ಸೈಜ್ ಎಷ್ಟು ಬರ್ತಾ ಇದೆ ರೀ ನಿಮಗಿಲ್ಲಿ?
10 ಬರ್ತಾ ಇದೆ. ಇದೆಲ್ಲವನ್ನು ನಾನು ನಿಮಗೆ ನೀಟೊತ್ತಿಗೆ ಹೇಳಿದ್ದೀನಿ. ತಾವೇನಾದರೂ ನೋಡಿದ್ದಿಲ್ಲ ಅಂದರೆ ನೋಡ್ಬೋದು ರೀ. ಈ ಚಾಪ್ಟರ್ ಎಲ್ಲ ಕಂಪ್ಲೀಟಾಗಿ ಹೇಳ್ಕೊಟ್ಟೀನಿ ನಾನು. ನಿಮಗೆ ಇನ್ನೂ ಏನೇ ಡೌಟ್ ಇದ್ರೂ ತಾವು ನೋಡಿ ತಿಳ್ಕೊರಿ. ಆಲ್ರೆಡಿ ಹೇಳಿದ್ದೀನಿ ನಾನು ಪೇಯ್ಡ್ ಕ್ಲಾಸಸ್ ಬಗ್ಗೆ. ಸರಿಗೆ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ತಿಳ್ಕೊರಿ. ರೈಟ್. ಇವಾಗ ನಿಮಗೆ ಇಲ್ಲಿ N/2 ಬಂತು, CF ಬಂತು, F ಬಂತು, L ಬಂತು, H ಬಂತು. ಮತ್ತೇನು ಬೇಕು ರೀ ಅಂದರೆ ನಮಗೆ ಸೂತ್ರ ಬೇಕು. ಮಧ್ಯಾಂಕ ಕಂಡುಹಿಡಿತಕ್ಕಂಥ ಸೂತ್ರ ಬೇಕು, ಹೌದಲ್ವಾ? ಸೊ ಮಧ್ಯಾಂಕ ಅದನ್ನು ನಾವು ಮೀಡಿಯನ್ ಅಂತ ಕರಿತಿದ್ದೇವೆ ಇಂಗ್ಲೀಷಲ್ಲಿ. L ಪ್ಲಸ್ N/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H, ಇದು ಮಧ್ಯಾಂಕದ ಸೂತ್ರ ಅದ ರೀ. ಓಕೆ. L ಅಂದರೆ ಎಷ್ಟು ಅದ ರೀ? 20 ಅದ ರೀ. ಪ್ಲಸ್ N/2 ಅಂದರೆ ಎಷ್ಟು ಬಂದದ? 25 ಬಂದದ. ಮೈನಸ್ CF ಅಂದರೆ ಎಷ್ಟು ಅದ ರೀ? 13 ಅದ ನೋಡ್ರಿ. ಡಿವೈಡೆಡ್ ಬೈ F ಅಂದರೆ ಎಷ್ಟು ಅದ ರೀ? F ಅಂದರೆ 15 ಇದೆ ಅಲ್ವಾ? ಸೊ 15 ಅಂತ ಬರೀರಿ. ಗುಣಿಲೆ H ಅಂದರೆ ಕ್ಲಾಸ್ ಸೈಜ್ 10 ಬಂದಿದೆ, ಹೌದಾ? ಸೊ ಇದನ್ನು ಡಿವೈಡ್ ಮಾಡಿರಿ. 5 2 10, 5 3 15. 20ಕ್ಕೆ 20 ಬರೀರಿ. ಪ್ಲಸ್ 25 ಮೈನಸ್ 13. 25 13 ಮೈನಸ್ ಮಾಡಿರಿ. ಎಷ್ಟು ಉಳಿತದ್ರಿ? 12 ಉಳಿತದ. ಭಾಗಿಲೆ 3 ಇದೆ ಅಲ್ವಾ? ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಸಮನಾಗಿದೆ 20 ಪ್ಲಸ್ 3 ಅಂದರೆ 3, 3 4 12. 20ಕ್ಕೆ 4 ಕೂಡಿಸಿದ್ರಿ ಅಂದರೆ 24 ಬರ್ತದೆ. ಸೊ ಕ್ವಶನ್ ಏನು ಅಂದರೆ, ಆದ್ದರಿಂದ ಕೊಟ್ಟಿರ್ತಕ್ಕಂಥ ಆವರ್ತಾಂಕ ವಿತರಣೆಯ ಮಧ್ಯಾಂಕ ಅಂತ ಬರೀಬೇಕು ರೀ. ಏನಂತ ಬರೀಬೇಕು? ಕೊಟ್ಟಿರ್ತಕ್ಕಂಥ ಆವರ್ತಾಂಕ ವಿತರಣೆಯ ಮಧ್ಯಾಂಕ ಸಮನಾಗಿದೆ 24 ಅಂತ ಬರೀರಿ. ಮಧ್ಯಾಂಕ ಅಂದರೆ ಮೀಡಿಯನ್ ಅಂತಂದಂಗೆ ರೀ. ಎಷ್ಟು ಬರ್ತದೆ ನಿಮ್ಗೆ? 24 ಬರ್ತದೆ. ತಿಳಿತಲ್ವಾ? ಸೊ ಭಾಳ ಸಿಂಪಲ್ ಅದಾವ್ರಿ. ಏನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಆಲ್ರೆಡಿ ನಾನು ಸಾಕಷ್ಟು ಹೇಳಿದ್ದೀನಲ್ವ. ಇವಾಗ 80ರಿಂದ 90 ಕ್ಲಾಸಸ್ ಆಗಿದ್ದಾವೆ. ಇನ್ನೂ ನಾನು ಬರ್ತಕ್ಕಂಥ ದಿನಗಳಲ್ಲೂ ಇನ್ನೂ ಎಷ್ಟಾಗ್ತದೆ ಅಷ್ಟು ನಾನು ನಿಮಗೆ ಕ್ಲಾಸಸನ್ನು ಮಾಡಿಕೊಡ್ತೀನಿ. ನಿಮ್ದು ಏನಿಲ್ಲ, ಜಸ್ಟ್ ನಾನು ಏನು ಹೇಳ್ತೀನಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ನನ್ನ ಸಿಲೆಬಸ್ ಆಗಲಿ, ಓಲ್ಡ್ ಕ್ವಶನ್ ಪೇಪರ್ಸ್ಗಳಾಗಲಿ ಎಲ್ಲವನ್ನು ಕವರ್ ಮಾಡ್ತೇನೆ ರೀ. ನಾವು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೋರಿ. ಯಾರಿಗೆಲ್ಲ ಟೈಮ್ ಇಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಿಮಗೆ ಶಾರ್ಟ್ ಟೈಮಲ್ಲೇ ಈಸಿಯಾಗಿ ಎಲ್ಲ ಸೋರ್ಸ್ ಸಿಗ್ತದೆ. ಹಾಗಾಗಿ ತಾವು ಏನು ಮಾಡಬೇಕು ಅಂತಂದರೆ ಈ ಒಂದು ಪೇಯ್ಡ್ ಕ್ಲಾಸಸನ್ನು ತೊಗೊಳ್ರಿ. ನಿಮಗೆ ಏನೇ ಡೌಟ್ ಇದ್ರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಸಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನೆಲ್ಲವನ್ನು ಕ್ಲಿಯರ್ ಮಾಡ್ಕೊಂಡು ಚೆನ್ನಾಗಿ ಓದ್ರಿ, ಚೆನ್ನಾಗಿ ಬರೀರಿ. ಎಕ್ಸಾಮ್ಸಲ್ಲಿ ಎಲ್ಲರೂ ಪಾಸ್ ಆಗ್ರಿ. ನಿಮಗೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರಿ ನೌಕರಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಲಿ ಅಂತ ತಮ್ಮೆಲ್ಲರಲ್ಲಿ ನಾನು ಈ ಮೂಲಕ ಹಾರೈಸ್ತೀನಿ ರೀ. ಸೊ ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ನಾನೇನು ಅಂತಂದರೆ ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗ್ತೀನಿ ಅಂತ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.